News sponsored by ಆರ್ಎಸ್ಕಾರ್ ಮಡಿಕೇರಿ, ಭಾರತಿ ರೇಡಿಯೋ ಹೌಸ್ ಮಡಿಕೇರಿ, ಗೋರಿಗೊಪ್ಪ. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ, ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಕೂರ್ಗಟ್ ಮೂವರ್ಸ್, ಹೋಟೆಲ್ ಅಮೆಜಾನ್ ಇಲ್ವಾಲ್, ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್. ಬಾಳುಗೊಡುವಿನಲ್ಲಿ ಕೊಡವ ಸಮಾಜಗಳ ಒಕ್ಕೂಟದ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕೇಂದ್ರ ಲೋಕಾರ್ಪಣೆಗೆ ಸಿದ್ಧ. 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಾಂಸ್ಕೃತಿಕ ಕ್ರೀಡಾ ಕೇಂದ್ರ ನಿರ್ಮಾಣ. ಡಿಸೆಂಬರ್ 28ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರವರಿಂದ ಉದ್ಘಾಟನೆ. ಕೊಡಗಿನ 7 ಮರಳು ನಿಕ್ಷೇಪಗಳಿಂದ ಮರಳು ತೆಗೆಯಲು ಪರಿಸರ ಮಂತ್ರಾಲಯ ಅನುಮತಿ. ಜನವರಿ 5ರಿಂದ ಸಾರ್ವಜನಿಕರಿಗೆ ಮರಳು ವಿತರಣೆ. ಶಿರಾಡಿ ಘಾಟ್ ಬಂದ್ ಸಂದರ್ಭ ಬಸ್ ಸಂಚಾರಕ್ಕೆ ಮಾತ್ರ ಅವಕಾಶ. ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಹೇಳಿಕೆ. ಕಸ್ತೂರಿ ರಂಗನ್ ಹೈಟೆನ್ಷನ್ ಸಮಸ್ಯೆಗಳ ಚೆಂಡು ಕೇಂದ್ರ ಸರ್ಕಾರದ ಅಂಗಳದಲ್ಲಿ. ಸಮಸ್ಯೆ ಬಗೆಹರಿಕೆ ಅಂತಿಮ ನಿರ್ಧಾರ ಕೇಂದ್ರ ಸರ್ಕಾರದ ಮುಂದೆ. ಮಾಜಿ ಸಂಸದ ಎಚ್ ವಿಶ್ವನಾಥ್ ಹೇಳಿಕೆ. ಪಿರಿಯಾಪಟ್ಟಣದಲ್ಲಿ 6 ಕಾಲಿನ ಕರುವಿಗೆ ಜನ್ಮ ನೀಡಿದ ಹಸು. ವಿಚಿತ್ರ ವಿಸ್ಮಯಕ್ಕೆ ಸಾಕ್ಷಿಯಾದ 6 ಕಾಲಿನ ಗಂಡು ಕರು. ಪಶುವೈದ್ಯರ ಪರೀಕ್ಷೆಯಿಂದ ಹಸು ಮಾಲೀಕರು ನಿರಾಳ. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಡಳಿತ ಮಂಡಳಿಗೆ ಅವಿರೋಧ ಆಯ್ಕೆ. ಅಧ್ಯಕ್ಷರಾಗಿ ಅಜ್ಜಮಡ ರಮೇಶ್ ಕುಟ್ಟಪ್ಪ, ಪ್ರಧಾನ ಕಾರ್ಯದರ್ಶಿಯಾಗಿ ಕುಡೆಕಲ್ ಸಂತೋಷ್ ಅವಿರೋಧ ಆಯ್ಕೆ. ಇದು TV1 ನ್ಯೂಸ್ ಟೈಮ್. ನಾನು ಮಾದೇಟ್ರ ಬೆಳ್ಳಿಯಪ್ಪ. ಬಾಳುಗೋಡಿನಲ್ಲಿರೋ ಕೊಡವ ಸಮಾಜಗಳ ಒಕ್ಕೂಟದ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕೇಂದ್ರದಲ್ಲಿ ನಿರ್ಮಿತವಾಗಿರುವ 5 ಕೋಟಿ ರೂಪಾಯಿ ವೆಚ್ಚದ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಸಾಂಸ್ಕೃತಿಕ ಕೇಂದ್ರ ಮತ್ತು ಜನರಲ್ ತಿಮ್ಮಯ್ಯ ಕ್ರೀಡಾ ಹಾಗೂ ಯುವಜನಾಭಿವೃದ್ಧಿ ಕೇಂದ್ರ ಇದೀಗ ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ. ದಿನಾಂಕ 28ರಂದು ಕೇಂದ್ರಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಉದ್ಘಾಟಿಸಲಿದ್ದಾರೆ. ಕೊಡಗಿನ ಹೆಮ್ಮೆಯ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕೇಂದ್ರವಾಗಿ ವಿರಾಜಪೇಟೆ ಬಳಿಯ ಬಾಳುಗೋಡಿನಲ್ಲಿ ಕೊಡವ ಸಮಾಜಗಳ ಒಕ್ಕೂಟದ ವತಿಯಿಂದ ರೂಪುಗೊಂಡಿರುವ ಭವ್ಯ ಕಟ್ಟಡ ಇದೀಗ ಸಂಪೂರ್ಣವಾಗಿ ನಿರ್ಮಾಣಗೊಂಡು ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ. ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಹೆಸರಿನಲ್ಲಿ ಸಿದ್ಧಗೊಂಡಿರುವ 1500 ಜನ ಆರಾಮವಾಗಿ ಕೂರಬಹುದಾದ ಸಾಂಸ್ಕೃತಿಕ ಕೇಂದ್ರದಲ್ಲಿ ವರ್ಷದ ಬಹುತೇಕ ದಿನಗಳು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಡೆಸಬಹುದಾಗಿದೆ. ಅಂತೆಯೇ ಜನರಲ್ ತಿಮ್ಮಯ್ಯ ಹೆಸರಿನ ಕ್ರೀಡಾ ಮತ್ತು ಯುವಜನ ಅಭಿವೃದ್ಧಿ ಕೇಂದ್ರದಲ್ಲಿ ತರಬೇತಿ ಕಾರ್ಯಕ್ರಮಗಳು, ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ನಡೆಸಬಹುದಾಗಿದ್ದು, ಇದರಲ್ಲಿಯೇ ಮಹಿಳೆ ಮತ್ತು ಮಕ್ಕಳಿಗಾಗಿ ಪ್ರತ್ಯೇಕ ವಿಭಾಗವನ್ನು ಕೂಡ ರೂಪಿಸಲಾಗಿದೆ. ಕೊಡವ ಸಮಾಜಗಳ ಒಕ್ಕೂಟದ ವತಿಯಿಂದ ಸಿದ್ಧಗೊಂಡಿರುವ ಈ 2 ಕೇಂದ್ರಗಳಲ್ಲಿ ಹೊಸ ವರ್ಷದಿಂದಲೇ ವಿವಿಧ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳು ನಡೆಯಲಿದೆ. ಒಟ್ಟು 15 ಎಕರೆ ವಿಸ್ತಾರವಾದ ಪ್ರದೇಶದಲ್ಲಿ ಸಿದ್ಧಗೊಂಡಿರುವ ಬಾಳುಗೋಡು ಸಾಂಸ್ಕೃತಿಕ ಮತ್ತು ಕ್ರೀಡಾ ಕೇಂದ್ರಗಳಲ್ಲಿ 2 ಕಟ್ಟಡಗಳ ನಿರ್ಮಾಣಕ್ಕಾಗಿ 5 ಕೋಟಿ ರೂಪಾಯಿ ವೆಚ್ಚವಾಗಿದೆ. ಅಂತೆಯೇ ಇನ್ನು 4 ತಿಂಗಳಲ್ಲಿಯೇ ಕರ್ನಾಟಕದಲ್ಲಿಯೇ ಗಮನಾರ್ಹವಾದ ಹುತಾತ್ಮ ಯೋಧರ ಸ್ಮಾರಕ ಕೂಡ ಬಾಳುಗೋಡುವಿನಲ್ಲಿ ಸಿದ್ಧವಾಗಲಿದೆ. 2ನೇ ವಿಶ್ವ ಯುದ್ಧದಿಂದ ಈವರೆಗಿನ ಯುದ್ಧದವರೆಗೆ ಹುತಾತ್ಮರಾದ ಕೊಡಗಿನ ವೀರ ಯೋಧರಿಗೆ ಅತ್ಯುತ್ತಮವಾದ ಆಕರ್ಷಕ ರೀತಿಯಲ್ಲಿ ಸ್ಮಾರಕ ಇಲ್ಲಿ ರೂಪುಗೊಳ್ಳುತ್ತಿದೆ. ಬಾಳುಗೋಡಿನಲ್ಲಿ 3ನೇ ವರ್ಷದ ಕೊಡವ ನಮ್ಮೆಯು ಡಿಸೆಂಬರ್ 26ರಿಂದ 28ರವರೆಗೆ ನಡೆಯಲಿದ್ದು, ಅಂತರ ಕೊಡವ ಸಮಾಜಗಳ ನಡುವೆ ಸಾಂಸ್ಕೃತಿಕ ಮತ್ತು ಹಾಕಿ ಕ್ರೀಡಾ ಸ್ಪರ್ಧೆಗಳು ನಡೆಯಲಿದೆ. ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಸಾಂಸ್ಕೃತಿಕ ಕೇಂದ್ರವನ್ನ ಡಿಸೆಂಬರ್ 28ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಜನರಲ್ ತಿಮ್ಮಯ್ಯ ಕ್ರೀಡಾ ಕೇಂದ್ರವನ್ನ ಮಾಜಿ ಮುಖ್ಯಮಂತ್ರಿ ಸಂಸದ BS ಯಡಿಯೂರಪ್ಪ ಉದ್ಘಾಟಿಸಲಿದ್ದಾರೆ ಅಂತ ಕೊಡವ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಮಲ್ಲೇಗಂಡ ದಾದಾ ಬೆಳ್ಳಿಯಪ್ಪ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. 28ನೇ ತಾರೀಕಿನಲ್ಲಿ ಈ ಸಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಬರುವುದಕ್ಕೆ ಒಪ್ಪಿದ್ದಾರೆ. ಅವರು ಒಪ್ಪಿ ಕನ್ಫರ್ಮೇಷನ್ ಲೆಟರ್ ಸಮೇತ ಕೊಟ್ಟಿದ್ದಾರೆ. ಅವರು ಸುಮಾರು 11:30 ಗಂಟೆಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಇದು ಕಲ್ಚರಲ್ ಸೆಂಟರ್ ಇನಾಗ್ರೇಷನ್ ಮಾಡೋದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪ ಅವರ ಹತ್ರ ಹೋಗಿದ್ದು
ಅವರು ಸಮೇತ ನಾನು ಈ ಸಂದರ್ಭದಲ್ಲಿ ಬರ್ತೀನಿ ಅಂತ ಹೇಳಿ ಅದೇ ಫಂಕ್ಷನ್ಗೆ ಅವರು ಬೆಳಿಗ್ಗೆ 11:30 ಗಂಟೆಗೆ ಈ ಉದ್ಘಾಟನೆ ನಡೆದ ತಕ್ಷಣ ಜನರಲ್ ತಿಮ್ಮಯ್ಯ ಸ್ಪೋರ್ಟ್ಸ್ ಆ್ಯಂಡ್ ಯೂತ್ ಡೆವಲಪ್ಮೆಂಟ್ ಸೆಂಟರನ್ನು ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಪ್ರಸ್ತುತ 32 ಕೊಡವ ಸಮಾಜಗಳ ಪ್ರಮುಖರನ್ನ ಹೊಂದಿರುವ ಕೊಡವ ಸಮಾಜಗಳ ಒಕ್ಕೂಟ ಒಟ್ಟು 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾಳುಗೋಡಿನಲ್ಲಿ ಅನೇಕ ಸಾಂಸ್ಕೃತಿಕ ಮತ್ತು ಕ್ರೀಡಾ ಯೋಜನೆ ರೂಪಿಸಿದ್ದು, ಸಾಂಕೇತಿಕ ಮುಂದುಮನೆ, ಕೈಮಡ, ಸಿಂಥೆಟಿಕ್ ಟರ್ಫ್, ಶೈಕ್ಷಣಿಕ ಕೇಂದ್ರ, ಕೋಲ್ಮಂತ್, ಸಂಬಾರ ಪದಾರ್ಥಗಳ ವನ, ಸಂಶೋಧಕರಿಗೆ ಸೂಕ್ತ ಅತಿಥಿ ಗೃಹ ನಿರ್ಮಿಸುವ ಯೋಜನೆ ಇದೆ ಅಂತ ಒಕ್ಕೂಟದ ಪ್ರಭಾರ ಕಾರ್ಯದರ್ಶಿ ಮುಂಡ್ಯೋಳಂಡಾಡಿ ನಂಜುಂಡ ಸುದ್ದಿಗಾರರಿಗೆ ತಿಳಿಸಿದರು. ಅಂತೆಯೇ ಇದು ಕೊಡವ ಸಮುದಾಯದವರಿಗೆ ಮಾತ್ರ ಮೀಸಲಾಗಿರದೆ ಕೊಡಗಿನ ಎಲ್ಲ ಜನರಿಗೂ ಪ್ರಯೋಜನವಾಗಬೇಕೆಂದು ಎಂಡಿ ನಂಜುಂಡ ಅಭಿಪ್ರಾಯಪಟ್ಟರು. ಇಲ್ಲಿ ನಾಟಕ ಮಾಡ್ಬೋದು, ಯಾರಾದರೂ ಬಂದು ನಾಟಕವನ್ನು ಮಾಡಿಸ್ಬೋದು. ಅದು ಕೊಡವ ನಾಟಕ ಇರ್ಬೋದು, ಕನ್ನಡ ನಾಟಕ ಇರ್ಬೋದು, ಪಾರ್ಕಿಂಗ್ ಏರಿಯಾ ಇದೆ ನಮಗೆ, ಇಂಥದ್ದೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ಅದರ ಬಗ್ಗೆ ಒಂದು ದೊಡ್ಡ ಚರ್ಚೆ ಆಗಿ ಅದಕ್ಕೆ ನಾವೊಂದು ರೂಪರೇಷೆ ಕೊಡಬೇಕು. ಎಲ್ಲಿವರೆಗೂ ನಾವು ಲಿಮಿಟ್ ಮಾಡಬೇಕು, ಏನೇನು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ. ಅದಕ್ಕಾಗಿ ನಾವು ಅದನ್ನು 3 ವಿಭಾಗ ಮಾಡ್ಕೊಂಡಿದ್ದೇವೆ. ಒಂದು ಸಾರ್ವಜನಿಕರಿಗಾಗಿ, ಇನ್ನೊಂದು ಮಹಿಳೆಯರಿಗಾಗಿ, ಇನ್ನೊಂದು ಮಕ್ಕಳಿಗಾಗಿ ಏನೇನು ಕಾರ್ಯಕ್ರಮ ಮಾಡ್ಬೋದು ಅಂತೇಳಿ. ಯಾಕೆಂತ ಇಲ್ಲಿ ಬೇಕಾದರೆ ಇದನ್ನು ಒಂದು ಇನ್ ಹೌಸ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ಬೋದು. ಮಕ್ಕಳು ಇಲ್ಲೇ ಇದ್ದುಕೊಂಡು ಮಾಡ್ಬೋದು. ವಿರಾಜಪೇಟೆಯಿಂದ 6 ಕಿಲೋಮೀಟರ್ ದೂರದ ಬಾಳುಗೋಡು ಎಂಬ ಗ್ರಾಮ ಇದೀಗ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕೇಂದ್ರಗಳ ಮೂಲಕ ದೇಶ ವಿದೇಶಗಳ ಜನತೆಯನ್ನ ತನ್ನತ್ತ ಸೆಳೆಯಲು ಸಜ್ಜಾಗಿದೆ. ಟಿವಿ1 ನ್ಯೂಸ್, ಅನಿಲ್ ಹೆಚ್ಡಿ. ಜನವರಿ 5ರಿಂದ ಕೊಡಗು ಜಿಲ್ಲೆಯ 7 ಮರಳು ನಿಕ್ಷೇಪಗಳಿಂದ ಮರಳು ಹೊರತೆಗೆಯಲಾಗುತ್ತದೆ ಅಂತ ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ತಿಳಿಸಿದ್ದಾರೆ. ಶಿರಾಡಿ ಘಾಟ್ ದುರಸ್ತಿ ಸಂದರ್ಭ ಖಾಸಗಿ ಮತ್ತು ಸರ್ಕಾರಿ ಬಸ್ಗಳ ಸಂಚಾರಕ್ಕೆ ಮಾತ್ರ ಕೊಡಗು ಜಿಲ್ಲೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಅಂತ ಅನುರಾಗ್ ತಿವಾರಿ ತಿಳಿಸಿದರು. ಕೊಡಗು ಜಿಲ್ಲೆಯಲ್ಲಿ ತಲೆದೋರಿದ್ದ ಮರಳು ಸಮಸ್ಯೆ ಪರಿಹಾರವಾಗಿದ್ದು, ಜನವರಿ 5ರಿಂದ ಜಿಲ್ಲೆಯಲ್ಲಿ ನಿಗದಿಪಡಿಸಿರುವ 7 ಮರಳು ನಿಕ್ಷೇಪಗಳಿಂದ ಮರಳು ತೆಗೆಯಲಾಗುತ್ತದೆ ಅಂತ ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ತಿಳಿಸಿದ್ದಾರೆ. ಜನವರಿ ತಿಂಗಳಲ್ಲಿ ಶಿರಾಡಿ ಘಾಟ್ ರಸ್ತೆಯ ದುರಸ್ತಿ ಕಾರ್ಯ ಆರಂಭವಾಗಲಿದ್ದು, ಕೊಡಗು ಜಿಲ್ಲೆಯ ಮೂಲಕ ರಾತ್ರಿ ವೇಳೆಯಲ್ಲಿ ಸಾರಿಗೆ ಬಸ್ ಮತ್ತು ಖಾಸಗಿ ಬಸ್ಗಳ ಓಡಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ತಿಳಿಸಿದ್ದಾರೆ. ಮಡಿಕೇರಿಯ ಹಳೆಕೋಟೆ ವಿಧಾನಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅನುರಾಗ್ ತಿವಾರಿ, ಕೊಡಗಿನ 7 ಮರಳು ನಿಕ್ಷೇಪಗಳಲ್ಲಿ ಮರಳು ತೆಗೆಯಲು ರಾಜ್ಯ ಪರಿಸರ ಮಂತ್ರಾಲಯ ಒಪ್ಪಿಗೆ ನೀಡಿದೆ. ಕಂದಾಯ ಇಲಾಖೆ ಮತ್ತು ಜಿಲ್ಲಾ ಮಟ್ಟದಲ್ಲೂ ತ್ವರಿತವಾಗಿ ಒಪ್ಪಿಗೆ ನೀಡಿ ತಕ್ಷಣವೇ ಟೆಂಡರ್ ಕರೆಯಲು ಕ್ರಮ ಕೈಗೊಳ್ಳಲಾಗುವುದು. ಟೆಂಡರ್ ಪ್ರಕ್ರಿಯೆ ಪೂರ್ಣ ಕೈಗೊಳ್ಳಲು 15 ದಿನಗಳ ಕಾಲಾವಕಾಶ ಅಗತ್ಯವಿದೆ. ಮಾತ್ರವಲ್ಲದೆ ಈ ಬಾರಿ ರಾಜ್ಯ ಸರ್ಕಾರ ಮರಳು ನಿಕ್ಷೇಪಗಳಿಗೆ ಮೀಸಲಾತಿ ಹೊರಡಿಸಿದ್ದು, ಅದರಂತೆ ನಿಕ್ಷೇಪ ಹಂಚಿಕೆ ಮಾಡಲಾಗುತ್ತೆ. ನದಿಯಿಂದ ಹೊರತೆಗೆದ ಮರಳನ್ನ ಸ್ಟಾಕ್ ಯಾರ್ಡ್ ಮೂಲಕ ಸಾರ್ವಜನಿಕರಿಗೆ ವಿತರಿಸಲು ಕ್ರಮ ಕೈಗೊಳ್ಳುವ ಮೂಲಕ ಜನವರಿ 5ರಿಂದ ಸಾರ್ವಜನಿಕರಿಗೆ ಮರಳು ಲಭ್ಯವಾಗಲಿದೆ ಅಂತ ತಿಳಿಸಿದರು. ಮುಂದಿನ ದಿನಗಳಲ್ಲಿ ವಿರಾಜಪೇಟೆ ತಾಲೂಕಿನ ವಿವಿಧೆಡೆ ಮರಳು ನಿಕ್ಷೇಪಣೆ ಅನುಮತಿ ನೀಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತೆ ಅಂತ ತಿಳಿಸಿದರು. Left is tender. So now tenders will be called. Tender shortest possible tender is 15 days. 15 ದಿನ ಟೆಂಡರ್ ಕರೀಲೇಬೇಕು. 5 days they are saying 2-3 days they will take in ಡ್ರಾಫ್ಟ್ ಟೆಂಡರ್ ಡಾಕ್ಯುಮೆಂಟ್ ಸರಿ ಮಾಡೋಕ್ಕೆ ಮತ್ತೆ ಮಧ್ಯದಲ್ಲಿ 2 ಸ್ಯಾಟರ್ಡೆ ಸಂಡೇ ಬಂದಿದೆ, ಅದು ಎಲ್ಲ ರೆಡಿ ಮಾಡಿಬಿಟ್ಟು. ಸೊ ಐ ಆಮ್ ವೆರಿ ಸೇಲ್ 15 + 5 ಮ್ಯಾಕ್ಸಿಮಮ್ 5 days ಇನ್ನೂ ಬಿಟ್ಟು 20 days. ಟುಡೇ ಇಸ್ ವಾಟ್ 12. ಸೊ ಐ ಆಮ್ ವೆರಿ ಫ್ಯಾಕ್ಟ್ ದಟ್ 5ನೇ ತಾರೀಕಿಂದ 5 ಜನವರಿಯಿಂದ ಫ್ರೀಯಾಗಿ ವಿದೌಟ್ ಹರ್ಡಲ್ಸ್ ವಿತ್ ಕಂಡೀಷನ್ಸ್ ಮರಳು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸರ್ಕಾರಿ ಮತ್ತು ಮೇಲಧಿಕಾರಿಗೆ ಮಾತಾಡಿಬಿಟ್ಟು ಇನ್ನೊಂದು ನಮಗೆ ಅವಕಾಶ ಸಿಕ್ಕಿದೆ ಕಿ ವಿ ಆರ್ ಗೋಯಿಂಗ್ ಟು ಸಬ್ಮಿಟ್ ಅನದರ್ ಸೆಟ್ ಆಫ್ ಪ್ರಪೋಸಲ್ಸ್. ಯಾಕೆಂದರೆ ಸುಮಾರು ಕಡೆ ಈಗ ಸದ್ಯಕ್ಕೆ ಇದು 6 ಹೆಕ್ಟೇರ್ಸ್ದು ಇತ್ತು, 6 ಹೆಕ್ಟೇರ್ಸ್ ಅಲ್ಲ 5 ಹೆಕ್ಟೇರ್ಸ್. ಸೊ ಇನ್ನೂ ಸ್ಮಾಲ್ ಪ್ರೊವಿಷನ್ಸ್ಗೆ ಮಲ್ಟಿಪಲ್ ವಿರಾಜಪೇಟ್ ಕಡೆ, ಯಾಕಂದರೆ ವಿರಾಜಪೇಟ್ ಕಡೆ ಯಾವುದೂ ಇಲ್ಲ. ಸೊ ವಿರಾಜಪೇಟ್ ಕಡೆ ಇನ್ನೊಂದು ಸಲ ನಾವು ಪ್ರಪೋಸಲ್ ರೆಡಿ ಮಾಡಿಕೊಂಡು ಸಬ್ಮಿಟ್ ಮಾಡ್ತಾ ಇದ್ದೀವಿ. ಜನವರಿ ತಿಂಗಳಿನಲ್ಲಿ ಶಿರಾಡಿ ಘಾಟ್ ರಸ್ತೆಯ ಕಾಮಗಾರಿ ಆರಂಭವಾಗಲಿದ್ದು, ಸರ್ಕಾರ ಕೊಡಗಿನ ರಸ್ತೆಗಳಲ್ಲಿ ಹೊರ ಜಿಲ್ಲೆಯ ವಾಹನ ಓಡಾಟಕ್ಕೆ ಅನುಮತಿ ಕೇಳಿದೆ. ಈ ಹಿನ್ನೆಲೆಯಲ್ಲಿ ರಾತ್ರಿ ವೇಳೆ ಮಾತ್ರ ಖಾಸಗಿ ಮತ್ತು ಸರ್ಕಾರಿ ಬಸ್ಗಳ ಓಡಾಟಕ್ಕೆ ಅನುಮತಿ ನೀಡಿರುವುದಾಗಿ ತಿಳಿಸಿರುವ ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ, ಸರಕು ಸಾಗಾಣಿಕೆ ಲಾರಿ ಮತ್ತು ಮಲ್ಟಿ ಆಕ್ಸೆಲ್ ವಾಹನಗಳಿಗೆ ಜಿಲ್ಲೆಯ ರಸ್ತೆಗಳಲ್ಲಿ ಸಂಚರಿಸಲು ನಿಷೇಧ ಹೇರಲಾಗಿದೆ ಅಂತ ತಿಳಿಸಿದರು. ಸೊ ಆಫ್ಟರ್ ದಿಸ್ ಇಸ್ ಡನ್ ದೆನ್ ವಿಲ್ ಕ್ಲೋಸ್ ದಟ್. ಶಿರಾಡಿ ಘಾಟ್ ಕ್ಲೋಸ್ ಆಗುತ್ತೆ, ಅಲ್ಲಿ ರಿಪೇರಿ ಸ್ಟಾರ್ಟ್ ಆಗುತ್ತೆ. ಫಾರ್ ನೆಕ್ಸ್ಟ್ 5 months ನೈಟ್ ಟೈಮ್ ಓನ್ಲಿ ಬಸ್ಸಸ್. ಡೇ ಟೈಮ್ ನಮಗೆ ಹೇಳಿದ್ದಾರೆ ಆ್ಯಂಡ್ ಕಿ ಓಡೋದಿಲ್ಲ. Again, I am going to, there will be another meeting, we will clarify this. Daytime, I think they have said no, only night time, matra. And second thing is tanker wanker, last time close ಮಾಡಿದಾಗ tanker wanker ಎಲ್ಲ ಈ ಕಡೆಯಿಂದ ಬಂದಿದ್ರು. This time we have ensured that no tankers will not come.
ಮಲ್ಟಿ ಎಕ್ಸೆಲ್ ವೆಹಿಕಲ್ ಕೂಡ ನಾವು ಬಿಡಲ್ಲ. ಮಲ್ಟಿ ಎಕ್ಸೆಲ್ ಓನ್ಲಿ ಬಸ್ಸಸ್ ಮಾತ್ರ ಬಿಡಬಹುದು, ಬಟ್ ಬೇರೆ ಯಾವುದು ಬಿಡಲ್ಲ. ಕೊಯ್ನಾಡು ಮತ್ತು ಸಿಂಕೋನ ರಸ್ತೆ ದುರಸ್ತಿ ಮತ್ತು ರಸ್ತೆ ಉಬ್ಬು ನಿರ್ಮಿಸಲು ಕೂಡ ಸರ್ಕಾರದ ಮೇಲೆ ಒತ್ತಡ ಹೇರಲಾಗಿದೆ ಅಂತ ಅನುರಾಗ್ ತಿವಾರಿ ತಿಳಿಸಿದರು. ಏಪ್ರಿಲ್ 1ರಿಂದ ಸಿಲಿಂಡರ್ಗಳ ಸಬ್ಸಿಡಿ ಹಣ ನೇರವಾಗಿ ಬ್ಯಾಂಕ್ಗೆ ಜಮೆಯಾಗಲಿರುವ ಕಾರಣ ಗ್ರಾಹಕರು ಅನಿಲ ವಿತರಕರಿಗೆ ಬ್ಯಾಂಕ್ ಖಾತೆ ಸಂಖ್ಯೆ ಹಾಗೂ ಆಧಾರ್ ಕಾರ್ಡ್ ಸಂಖ್ಯೆಗಳನ್ನು ನೀಡುವಂತೆ ಮನವಿ ಮಾಡಿದರು. ಬಹುತೇಕ ಜನರಿಗೆ ಆಧಾರ್ ಕಾರ್ಡ್ ದೊರೆಯದಿರುವ ಕಾರಣ ಹೋಬಳಿ ಮಟ್ಟದಲ್ಲಿ ಆಧಾರ್ ಕಾರ್ಡ್ ಕೇಂದ್ರ ತೆರೆಯಲಾಗುತ್ತದೆ ಅಂತ ಉಪವಿಭಾಗಾಧಿಕಾರಿ ಅಭಿರಾಮ್ ಜಿ ಶಂಕರ್ ತಿಳಿಸಿದರು. ಆಧಾರ್ ಕಾರ್ಡ್ ಬಗ್ಗೆ ಸಾರ್ವಜನಿಕರಿಂದ ಹಲವು ದೂರುಗಳು ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಸಿಬ್ಬಂದಿಗಳನ್ನು ನೇಮಿಸಿಕೊಂಡು ಆಧಾರ್ ಕಾರ್ಡ್ ಕೇಂದ್ರ ತೆರೆಯಲಾಗುತ್ತದೆ ಎಂದು ಅಭಿರಾಮ್ ಜಿ ಶಂಕರ್ ತಿಳಿಸಿದರು. ಆಧಾರ್ ಕಾರ್ಡ್ಗೆ ಸ್ಟ್ಯಾಂಪ್ ಅಗತ್ಯವಿರುವ ಕಾರಣ ಕಿಯೋನಿಕ್ ಸಂಸ್ಥೆಗೆ ಸ್ಟ್ಯಾಂಪ್ ಒದಗಿಸಲು ಸೂಚಿಸಲಾಗಿದೆ ಅಂತ ಅಭಿರಾಮ್ ಜಿ ಶಂಕರ್ ತಿಳಿಸಿದರು. ಒಂದು ಕಡೆ ನಾವು ಫಿಕ್ಸೆಡ್ ಕೇಂದ್ರಗಳಲ್ಲಿ ಆಧಾರ್ ಕೊಡ್ಲಿಕ್ಕೆ, ಏಕೆಂದರೆ ದಿ ಥಿಂಗ್ ಇಸ್ ದಟ್ ಇದು ಎಲ್ಲ ಕಡೆ ಕೊಡ್ತಾ ಇದ್ದಾರೆ, ಎಲ್ಲಿ ಹೋಗ್ತಾರೆ ಅಂತ ತಿಳಿಸ್ತಾ ಇರಬೇಕು. ಮತ್ತು ಸುಮಾರು ಜನ ಗೊತ್ತಾಗಲ್ಲ, ಅವರೆಲ್ಲ ಹೋಗಿ ಬರೋದು. ಇದು ನಾಡ ಕಚೇರಿಯಲ್ಲಿ ಆಗಿಬಿಟ್ರೆ ಹಿಂದೆನೇ ಮಾಡಿದರೆ ಒಳ್ಳೇದು ಅಂತ ನನ್ನದು ಪರ್ಸನಲ್ ಅಭಿಪ್ರಾಯ. ಬಟ್ ಈಗ ಮಾಡಿದ್ದು ಕೂಡ ಒಳ್ಳೆಯದು, ಬಿಕಾಸ್ ಜನರಿಗೆ ಹೋಬಳಿ ಕಚೇರಿಗೆ ಬೇರೆ ಬೇರೆ ಕೆಲಸಕ್ಕೆ ಬರ್ತಾರೆ, ಸರ್ಟಿಫಿಕೇಟಿಗೆ, ಇನ್ಕಮ್ ಸರ್ಟಿಫಿಕೇಟು, ಹಿಡುವಳಿ ಪತ್ರ ಏನೋ ಬರ್ತಾರೆ, ಅಲ್ಲೇನೇ ಅವ್ರ ಆಧಾರ್ಗೆ ಕೂಡ ನೋಂದಣಿ ಮಾಡ್ಕೊಳ್ಳಿ. ಅಲ್ಲೇ ಕಿಟ್ ಇಟ್ಕೊಂಡು ಪರ್ಮನೆಂಟಾಗಿ ಒಬ್ಬರು ಕೂರೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಕೂಡಲೇ ವಿತಿನ್ 10-15 ಡೇಸ್ ಒಳಗಡೆ ಜಾರಿ ಮಾಡೋಕ್ಕೆ ವಿ ಆರ್ ಟ್ರೈಂಗ್ ಅವರ್ ಲೆವೆಲ್ ಬೆಸ್ಟ್. ಕಿಯೋನಿಕ್ಸ್ ಒಟ್ಟಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಸಿಬ್ಬಂದಿ ಕೊರತೆ ಇದೆ. ಒನ್ಸ್ ವಿ ಗೆಟ್ ದಿ ಔಟ್ಸೋರ್ಸ್ ಸಿಬ್ಬಂದಿ ತಕ್ಷಣದಿಂದ ಜಾರಿಗೆ ಬರ್ತದೆ. ಆ ಸಮಸ್ಯೆ ನಾವು ಪರಿಹಾರ ಮಾಡಿಕೊಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಭೂವಿಜ್ಞಾನ ಮಹೇಶ್, ಗಣಿ ಮತ್ತು ಭೂವಿಜ್ಞಾನ ಇಲಾಖಾಧಿಕಾರಿ ಹ್ಯಾರಿ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಕೊಡಗು ಜಿಲ್ಲೆಗೆ ಮಾರಕವಾದ ಕಸ್ತೂರಿ ರಂಗನ್ ವರದಿಯ ಕುರಿತಂತೆ ಜನಾಭಿಪ್ರಾಯ ಸಂಗ್ರಹಿಸಲು ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯ ತಂಡವೊಂದನ್ನು ಜಿಲ್ಲೆಗೆ ಕಳಿಸಿಕೊಡುವಂತೆ ಮಾಜಿ ಸಂಸದ ಎಚ್ ವಿಶ್ವನಾಥ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಕಸ್ತೂರಿ ರಂಗನ್ ಹಾಗೂ ಹೈಟೆನ್ಷನ್ ಸಮಸ್ಯೆಗಳ ಚೆಂಡು ಇದೀಗ ಕೇಂದ್ರ ಸರ್ಕಾರದ ಅಂಗಳದಲ್ಲಿದ್ದು ಸಮಸ್ಯೆ ಬಗೆಹರಿಕೆಯ ಅಂತಿಮ ನಿರ್ಧಾರ ಕೇಂದ್ರ ಸರ್ಕಾರದ್ದೆಂದು ವಿಶ್ವನಾಥ್ ಹೇಳಿದ್ದಾರೆ. ಕೊಡಗು ಜಿಲ್ಲೆಗೆ ಮಾರಕವಾದ ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯ ಸಾಧಕ ಬಾಧಕಗಳ ಕುರಿತು ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಜಿಲ್ಲೆಯ ಪ್ರತಿಯೊಂದು ಪಂಚಾಯಿತಿಗಳಿಗೆ ಭೇಟಿ ನೀಡಿ ಜನರ ಜೊತೆ ಚರ್ಚಿಸಿ ಜನಾಭಿಪ್ರಾಯ ಸಂಗ್ರಹಿಸುವಂತೆ ಮಾಜಿ ಸಂಸದ ಎಚ್ ವಿಶ್ವನಾಥ್ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಎಚ್ ವಿಶ್ವನಾಥ್ ಮಾತನಾಡಿ, ಕಸ್ತೂರಿ ರಂಗನ್ ಹಾಗೂ ಹೈಟೆನ್ಷನ್ ಸಮಸ್ಯೆಗಳ ಚೆಂಡು ಈಗ ಕೇಂದ್ರ ಸರ್ಕಾರದ ಅಂಗಳದಲ್ಲಿದ್ದು ಸಮಸ್ಯೆ ಬಗೆಹರಿಕೆಯ ಅಂತಿಮ ನಿರ್ಧಾರ ಕೇಂದ್ರ ಸರ್ಕಾರವೇ ತೆಗೆದುಕೊಳ್ಳಬೇಕೆಂದು ಅಭಿಪ್ರಾಯಪಟ್ಟರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭ ಕಸ್ತೂರಿ ರಂಗನ್ ವರದಿಯಲ್ಲಿ ಜನವಿರೋಧಿ ಅಂಶಗಳಿದ್ದರೆ ಅದನ್ನು ಯಾವ ಕಾರಣಕ್ಕೂ ರಾಜ್ಯ ಸರ್ಕಾರ ಒಪ್ಪುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಮಸ್ಯೆ ಕುರಿತಂತೆ ಜನರ ಅಹವಾಲನ್ನ ಕೇಂದ್ರ ಸರ್ಕಾರಕ್ಕೆ ರವಾನಿಸುವುದಷ್ಟೇ ರಾಜ್ಯ ಸರ್ಕಾರದ ಕೆಲಸ ಅಂತ ಎಚ್ ವಿಶ್ವನಾಥ್ ಹೇಳಿದರು. ಕೊಡಗಿನ ಜನರಿಗೆ ಏನ್ ಬೇಡೋ ಅದು ನಮಗೂ ಕೂಡ ಬೇಡ. ಕಸ್ತೂರಿ ರಂಗನ್ ವರದಿಯಲ್ಲಿ ಇರ್ತಕ್ಕಂಥ ಜನವಿರೋಧಿ ಅಂಶಗಳನ್ನ ನನ್ನ ಸರ್ಕಾರ ಯಾವ ಕಾರಣಕ್ಕೂ ನಾವು ಒಪ್ಪುವುದಿಲ್ಲ. ಪಶ್ಚಿಮ ಘಟ್ಟಗಳ ಎಲ್ಲಾ ಜಿಲ್ಲೆಗಳ ಕೊಡಗು ಕೂಡ ಸೇರಿದಾಗೆ ಜನರು ಜನಪ್ರತಿನಿಧಿಗಳ ವಿಶ್ವಾಸವನ್ನು ತೆಗೆದುಕೊಂಡೇ ನಾವು ಮುಂದುವರಿತೀವಿ ಅಂತಕ್ಕಂಥದ್ದು ಹೇಳಿದರು. ಯಾಕೆಂದ್ರೆ ಆ ಕೈಗಾಗಿ ತೀರ್ಮಾನ ತಗೊಳ್ಳುವಂತದ್ದು ಕೇಂದ್ರ ಸರ್ಕಾರದ ಹೊರತು ರಾಜ್ಯ ಸರ್ಕಾರ ಇಲ್ಲಿಯ ಜನರ ಭಾವನೆಗಳು, ಕಸ್ತೂರಿ ರಂಗನ್ ವರದಿ ಅನುಷ್ಠಾನದಿಂದ ಆಗಬಹುದಾದಂತ ಕಷ್ಟ ಸಂಕಷ್ಟಗಳು, ನೋವಿನಲ್ಲಿಗಳು ಕೇಂದ್ರ ಸರ್ಕಾರಕ್ಕೆ ವರದಿಯ ರೂಪದಲ್ಲಿ ರವಾನಿಸುವುದಷ್ಟೇ. ಆದರೆ ಅಂತಿಮವಾಗಿ ತೀರ್ಮಾನ ತಗೊಳ್ಳುವಂಥದ್ದು ಕೇಂದ್ರ ಸರ್ಕಾರ. ಹಾಗಾಗಿ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಕಳಿಸಿದೆ ಏನೇನು ಅಂತ. ಕಸ್ತೂರಿ ರಂಗನ್ ಸಮಸ್ಯೆ ಬಗೆಹರಿಸೋ ಹೊಣೆಗಾರಿಕೆ ತಮ್ಮದೆಂದು ಹೇಳಿದ ಸಂಸದ ಪ್ರತಾಪ್ ಸಿಂಹ, ಸಂಸತ್ತಿನಲ್ಲಿ ಕಸ್ತೂರಿ ರಂಗನ್ ವರದಿ ಬಗ್ಗೆ ಯಾವುದೇ ಚಕಾರ ಎತ್ತದೆ ಮೌನ ವಹಿಸಿದ್ದಾರೆಂದು ಹೇಳಿದ ವಿಶ್ವನಾಥ್, ವಿಧಾನಸಭಾ ಅಧಿವೇಶನದಲ್ಲಿ ಶಾಸಕರು ವರದಿ ಕುರಿತು ಪ್ರಸ್ತಾಪಿಸುತ್ತಿದ್ದು ಶಾಸಕರಿಗೆ ಹಾಗೂ ಬಿಜೆಪಿಯವರಿಗೆ ಸಂಸದರ ಬಗ್ಗೆ ನಂಬಿಕೆ ಇಲ್ಲ ಅನ್ನೋದು ಭಾಸವಾಗ್ತಿದೆ ಅಂತ ವಿಶ್ವನಾಥ್ ಕುಟುಕಿದರು. ಹೈಟೆನ್ಷನ್ ವಿದ್ಯುತ್ ಮಾರ್ಗ ಕುರಿತಂತೆ ಕೇಂದ್ರ ಸರ್ಕಾರ ತೀರ್ಮಾನ ಕೈಗೊಳ್ಳಬೇಕು. ಈ ವಿಚಾರದಲ್ಲಿ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಮೌನ ವಹಿಸಿರೋದು ನೋಡಿದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ಹಾಗಿದೆ ಅಂತ ವಿಶ್ವನಾಥ್ ವ್ಯಂಗ್ಯವಾಡಿದ್ರು. ರಾಜ್ಯ ಸರ್ಕಾರದ ಜಾಗ ರಾಜ್ಯ ಸರ್ಕಾರದ ಜಾಗ, ಕೇಂದ್ರ ಸರ್ಕಾರ ಹೈಟೆನ್ಷನ್. ಬಟ್ ಇದರಲ್ಲಿ ನಾವು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಯಾರು ಹೈಟೆನ್ಷನ್ ಹೋಗೋ ರಸ್ತೆಯಲ್ಲೇ ಇರ್ತಕ್ಕಂಥ ಶಾಸಕರು ಪಾಪ ಅವರೇನು ಇದ್ರ ಬಗ್ಗೆ ಏನು ಮೌನವಾಗಿರ್ತಾರೆ. ಮೌನ ಅಂದ್ರೆ ಸಮ್ಮತಿನ, ಮೌನಂ ಸಮ್ಮತಿ. ಗೋಪಯ್ಯನವರು ಆ ಭಾಗದ
ಶಾಸಕರು ಅವರು ಎಲ್ಲದಕ್ಕೂ ಚರ್ಚೆ ಮಾಡ್ತಾರೆ, ಎಲ್ಲದಕ್ಕೂ ಮಾತಾಡ್ತಾರೆ, ಇದಕ್ಕೂ ಮಾತಾಡಿದ್ರು. ಅಂದರೆ ಮೌನ ಸಮ್ಮತಿ. ಸೊ ಈ ಎರಡು ಇಶ್ಯೂ ಕಸ್ತೂರಿ ರಂಗನ್ ಕಾರ್ಯಾಂಗ ಶಾಸಕಾಂಗ ನಡುವೆ ಸಂಘರ್ಷ ಒಳ್ಳೆಯದಲ್ಲ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ ವಿಶ್ವನಾಥ್, ಬಿಜೆಪಿ ಒಂದೊಂದು ಚುನಾವಣೆಗೂ ಒಂದೊಂದು ವಿಚಾರವನ್ನ ಟಾರ್ಗೆಟ್ ಮಾಡಿಕೊಳ್ಳುವ ಮೂಲಕ ಜನರ ಭಾವನೆ ಕೆರಳಿಸಿ ಅಧಿಕಾರಕ್ಕೆ ಬರುವುದು ಬಿಜೆಪಿಗೆ ಕರಗತವಾಗಿದೆ. ಹಾಗೆಯೇ ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಸಮಸ್ಯೆ ಬಗೆಹರಿಸುವ ಬದಲು ಎಲೆಕ್ಷನ್ ಸ್ಟಂಟ್ ನಡೆಸುತ್ತಿದೆ ಎಂದು ವಿಶ್ವನಾಥ್ ಆರೋಪಿಸಿದರು. ಗೋಷ್ಠಿಯಲ್ಲಿ ರಾಜ್ಯ ಕರಕುಶಲ ನಿಗಮದ ಅಧ್ಯಕ್ಷೆ ವೀಣಾ ಅಚ್ಚಯ್ಯ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಿಟಿ ಪ್ರದೀಪ್, ತಂಬಾಕು ಮಂಡಳಿ ಅಧ್ಯಕ್ಷ ಟಿಪಿ ರಮೇಶ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಕುಮುದಾ ಧರ್ಮಪ್ಪ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಹಸುವೊಂದು 6 ಕಾಲುಗಳಿರೋ ಕರುವೊಂದಕ್ಕೆ ಜನ್ಮ ನೀಡಿದ ಘಟನೆ ಪಿರಿಯಾಪಟ್ಟಣ ತಾಲೂಕಿನ ಆಯತನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹೊಟ್ಟೆಯ ಭಾಗದಲ್ಲಿ ಕಾಲುಗಳಿದ್ದು ಕರು ಆರೋಗ್ಯವಾಗಿದೆ. ಪ್ರಕೃತಿಯ ವಿಶಿಷ್ಟತೆಯಿಂದ ಹಸುವೊಂದು 6 ಕಾಲಿನ ಕರುವಿಗೆ ಜನ್ಮ ನೀಡಿದ ಘಟನೆ ಪಿರಿಯಾಪಟ್ಟಣದಲ್ಲಿ ನಡೆದಿದೆ. ಪಿರಿಯಾಪಟ್ಟಣ ತಾಲೂಕಿನ ಆಯತನಹಳ್ಳಿ ಗ್ರಾಮದ ಲಕ್ಷ್ಮೀಗೌಡ ಎಂಬುವರ ಕೊಟ್ಟಿಗೆಯಲ್ಲಿ ಕಳೆದ 15 ದಿನಗಳ ಹಿಂದಷ್ಟೇ ನಾಡ ಹಸುವೊಂದು ಗಂಡು ಕರುವಿಗೆ ಜನ್ಮ ನೀಡಿದೆ. ಈ ಕರುವಿಗೆ ಹೊಟ್ಟೆಯ ಮೇಲ್ಭಾಗದಲ್ಲಿ 2 ಕಾಲು ಇರುವುದರಿಂದ ವಿಚಿತ್ರ ಮತ್ತು ವಿಸ್ಮಯಕ್ಕೆ ಸಾಕ್ಷಿಯಾಗಿದೆ. ಕರು ಹುಟ್ಟಿದ ದಿನವೇ ಲಕ್ಷ್ಮೀಗೌಡರ ಮಗ ಪಶುವೈದ್ಯ ಇಲಾಖೆಯ ವೈದ್ಯರನ್ನು ಸಂಪರ್ಕಿಸಿ ಮೈಮೇಲೆ ಇರುವ ಮತ್ತೆರಡು ಕಾಲುಗಳನ್ನು ಶಸ್ತ್ರಚಿಕಿತ್ಸೆ ಮಾಡಿ ತೆಗೆಯುವಂತೆ ಒತ್ತಾಯಿಸಿದರು. ಆದರೆ ಕರುವನ್ನು ಪರೀಕ್ಷಿಸಿದ ವೈದ್ಯರು ಹೆಚ್ಚಿಗೆಯಾಗಿರುವ 2 ಕಾಲುಗಳು ಬೆನ್ನಿನ ಮೂಳೆಗೆ ಅಂಟಿಕೊಂಡಂತೆ ಇರುವುದರಿಂದ ಶಸ್ತ್ರಚಿಕಿತ್ಸೆ ಮಾಡಿದರೆ ಕರು ಬದುಕಲು ಸಾಧ್ಯವಿಲ್ಲ, ಆದ್ದರಿಂದ ಈ ಕಾಲುಗಳನ್ನು ತೆಗೆಯುವುದು ಸರಿಯಲ್ಲವೆಂದು ತಿಳಿಸಿದ್ರು. 6 ಕಾಲು ಇರುವುದರಿಂದ ಕರುವಿನ ಆರೋಗ್ಯಕ್ಕೆ ಯಾವುದೇ ಹಾನಿ ಇಲ್ಲದಿರುವುದರಿಂದ ಕಾಲು ತೆಗೆಯುವ ಅಗತ್ಯವಿಲ್ಲ ಎಂದು ತಿಳಿಸಿದ್ರು. ವೈದ್ಯರ ಪರಿಶೀಲನೆಯಿಂದ ಲಕ್ಷ್ಮೀಗೌಡರ ಕುಟುಂಬ ಸಂತಸಗೊಂಡಿದ್ದಾರೆ. ಈ ಕರುವನ್ನು ವಿಶೇಷ ಕಾಳಜಿ ವಹಿಸಿ ಪೋಷಣೆ ಮಾಡುವುದಾಗಿ ಲಕ್ಷ್ಮೀಗೌಡ ಹರ್ಷ ವ್ಯಕ್ತಪಡಿಸಿದ್ರು. ಕರ ನಿಮ್ಗೆ ಎಲ್ಲರಿಗೂ ಮುದ್ದಾಗದೆ ಭಾರಿ ಚೆನ್ನಾಗಿ ಈಗ ಬಿಟ್ಬಿಡ್ತು ಏನ್ ಬೀದಿಲ್ಲ ಭಾರಿ ಚೆನ್ನಾಗಿ ಓಡಾಡ್ತದೆ. ಅವ್ರಿಗೆಲ್ಲ ಹಂಗಂದ್ರೆ ಭಾರಿ ಅಲ್ಲಿ ಹಳ್ಳಿಯವರೆಲ್ಲ ಕಣಗಾಲು ಅವರು ಇವರು ಎಲ್ಲ ಕಡೆ ಬಂದು ನೋಡ್ಕೊಂಡಿದ್ದಾರೆ. ಹಳ್ಳಿಯವರೆಲ್ಲ ಬಂದು ನೋಡ್ಕೊಂಡಿದ್ದಾರೆ. ಟಿವಿ1 ನ್ಯೂಸ್ ಎಚ್ ಟಿ ರಮೇಶ್, ಪಿರಿಯಾಪಟ್ಟಣ. ಟಿವಿ1 ನ್ಯೂಸ್ನಲ್ಲಿ ಈಗ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ, ಗೋಣಿಕೊಪ್ಪ. Festival offer and mega exchange mela. 40 inches LED just 24,990. 22 inches LED 9,990. Refrigeration 6,990. Washing machine 7,490. Mixie 1,990. Old TV exchange 2,000 to 10,000. Fridge 2,000 to 4,000. Mixie 1,000 to 1,500. Washing machine 2,000 to 4,000. Only at Bharti Radio House. On V-Guard water heater, ₹1,000 discount. 1,000 rupees worth gift of every purchase. Sony Cyber Shot camera and all branded home appliances in one room. Bharati Radio House, Madikeri, Gonikoppa. All electronics items and exclusive Sony branded showroom. Only at Bharati Radio House. Number 1 electronic showroom in Coorg. Bharti Radio House, Madikeri, Gonikoppa. Welcome to Advait Hyundai Showrooms, located at Belwadi, Hunsuru Road and JLB Road, Lakshmipuram in Royal Mysuru. Where at Advait Hyundai, Mysuru, you don't just buy a car, you create joyous memories that last a lifetime. It's the beginning of a new delightful journey where we care for you and strive to delight you. Your happy smiles are what drives us to excellence. Advait Hyundai, the name synonymous with world-class quality and service, the most awarded and India's #1 Hyundai dealer in Karnataka. We go that extra mile to make our customers smile. Advait Hyundai. More details, call, contact Madikeri, Cardamom Society Building, behind BSNL office, Kohinoor Road, Madikeri. With service available 365 days. Deepak, contact 08272 222 030 9538 97
0806. Mobile 953-897-0806. Gonikoppa, Kaushik Kalappa, Venkatappa Layout, Bypass Road, Gonikoppa, South. For branded quality materials, best prices, only in Sri Mokamika Tiles, Kushalnagara. 5 ವರ್ಷಗಳಿಂದ ಗ್ರಾಹಕರ ನಿರಂತರ ಸೇವೆಯಲ್ಲಿ ಶ್ರೀ ಮೂಕಾಂಬಿಕಾ ಟೈಲ್ಸ್, authorized dealers for parryware, sanitary and fittings, exotic imported wallpapers, 100 of designs. ನಮ್ಮಲ್ಲಿ vitrified digital wooden finish, ceramic matte finish floor and wall tiles in different sizes and designs. Varieties of roofing tiles and decorative tiles available in Mookambika Tiles, Kushalnagara, near Checkpost, BM Road, Kushalnagara. Call 9480906456 9611299129. Shri Mookambika Tiles. ಇಂಟ್ರೊಡ್ಯೂಸಿಂಗ್ ನ್ಯಾನೋ ಟ್ವಿಸ್ಟ್. ನ್ಯಾನೋ ಹೊಸ ವಿನ್ಯಾಸ, ಹೊಸ ಮಾಡೆಲ್ ನೊಂದಿಗೆ ಯಾವುದೇ ದ್ವಿಚಕ್ರ ವಾಹನವನ್ನ 25-23 km ಮೈಲೇಜ್ ಕೊಡುವ ಹೊಸ ನ್ಯಾನೋ ಟ್ವಿಸ್ಟ್ ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ವಿಶೇಷತೆಗಳು: ಪವರ್ ಸ್ಟೀರಿಂಗ್, ಪವರ್ ಫುಲ್ ಎಸಿ, ಪವರ್ ವಿಂಡೋಸ್, ಪವರ್ ಬೂಸ್ಟೆಡ್ ಬ್ರೇಕ್ಸ್, ಡಿಜಿಟಲ್ ಮೀಟರ್, ರಿಮೋಟ್ ಕೀಲೆಸ್ ಎಂಟ್ರಿ, ಸ್ಟೈಲಿಶ್ ಅಂಡ್ ಸ್ಪೇಷಿಯಸ್ ಇಂಟೀರಿಯರ್ಸ್, ಕಂಫರ್ಟ್ ಅಂಡ್ ಸ್ಟೈಲ್. ನ್ಯಾನೋ ಟ್ವಿಸ್ಟ್ ಆಫರ್ ಆನ್ free. For more details, contact 9886326717 08272221188. Araskar, opposite Kaveri Hall, Racecourse Road, Madikeri. Gonikoppa 08274247130, opposite Reliance Petrol Bunk, Ponnapet Road, Gonikoppa. Vision Opticals, Virajpet, computerized eye testing and contact lens center. ಹಲವಾರು ವರ್ಷಗಳಿಂದ ಗ್ರಾಹಕರ ನಂಬಿಕೆಗೆ ಪಾತ್ರವಾಗಿದ್ದ ವಿರಾಜಪೇಟೆಯ ದೃಷ್ಟಿ ಆಪ್ಟಿಕಲ್ಸ್ ಈಗ ವಿಷನ್ ಆಪ್ಟಿಕಲ್ಸ್ ಎಂಬ ಹೆಸರಿನಲ್ಲಿ ಅತ್ಯಾಧುನಿಕ ಉಪಕರಣಗಳೊಂದಿಗೆ ಸಾರ್ವಜನಿಕರ ಸೇವೆಗೆ ಸಿದ್ಧ. ನಮ್ಮ ವಿಶೇಷ ಸೇವೆಗಳು: ಕಂಪ್ಯೂಟರೀಕೃತ ಕಣ್ಣಿನ ತಪಾಸಣೆಯೊಂದಿಗೆ ನುರಿತ ವೈದ್ಯರಿಂದ ಕಣ್ಣಿನ ತಪಾಸಣೆ, ನುರಿತ ಲ್ಯಾಬ್ ಟೆಕ್ನಿಷಿಯನ್ ರಿಂದ ಅರ್ಧ ಗಂಟೆಯಲ್ಲಿ ಕನ್ನಡಕ ತಯಾರು, ಬ್ರಾಂಡೆಡ್ ಸನ್ ಗ್ಲಾಸಸ್, ರಾಯ್ಬನ್, ಹೊಯಾ, ಪೂಮಾ, ಸೀಸ್, ಫಾಸ್ಟ್ ಟ್ರ್ಯಾಕ್, ಕೊಡಾಕ್ ಲೆನ್ಸ್, ಎಸಿಲೋರ್, ಕ್ಯಾರಿ, ಫ್ರೇಮ್, ಕಲರ್ ಕಾಂಟ್ಯಾಕ್ಟ್ ಲೆನ್ಸ್, ಪವರ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಗೂ ಎಲ್ಲಾ ಕಂಪನಿಯ ಕಾಂಟ್ಯಾಕ್ಟ್ ಲೆನ್ಸ್ ಸೊಲ್ಯೂಷನ್ ನಮ್ಮಲ್ಲಿ ಲಭ್ಯ. ಹಿರಿಯ ನೇತ್ರತಜ್ಞ ಡಾಕ್ಟರ್ ಎನ್ಇ ಸುಧಾಕರ್, ಎಂಬಿಬಿಎಸ್, ಎಂಎಸ್, ಡಿಒಎಂಎಸ್ ಇವರು ಪ್ರತಿ ತಿಂಗಳ 2ನೇ ಹಾಗೂ 4ನೇ ಶನಿವಾರಗಳಂದು ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ಹಿಂದೆ ಭೇಟಿ ಕೊಡಿ. ವಿಷನ್ ಆಪ್ಟಿಕಲ್ಸ್, ಫಸ್ಟ್ ಫ್ಲೋರ್, ಐಡಿಯಲ್ ಕಾಂಪ್ಲೆಕ್ಸ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ವಿರಾಜಪೇಟ್. ಕಾಂಟ್ಯಾಕ್ಟ್ 08274311584, 9886612946, 9880520146. Vision Opticals, Virajpet. Coorg Earth Movers. We undertake all kinds of earthworks like roads, irrigation tanks, drying gags, etc. Quality works provided by experienced engineers in time. Machinery available: JCB, Tata Hitachi, 70, 110, 200. Powerful Volvo 220 machine also available. ಕುಡಿಯುವ ನೀರು ಹಾಗೂ ನೀರಾವರಿ ಉಪಯೋಗಕ್ಕೆ 6.5 ಇಂಚು ಬೋರ್ವೆಲ್ ಮತ್ತು ಫಿನೋಲೆಕ್ಸ್ PVC ಪೈಪ್ ಬಳಸಿ ಆಧುನಿಕ ತಂತ್ರಜ್ಞಾನದಿಂದ ಬೋರ್ವೆಲ್ ಕೊರೆದುಕೊಳ್ಳಲಾಗುವುದು. Coorg Earth Movers, Industrial Area, opposite Shakti Printers, Madikeri. ಮಾದಪಟ್ನ, ನಿಯರ್ ಪಾಲಿಟೆಕ್ನಿಕ್, BM Road, Kushalnagar. Phone 9446133364, 9972963023, 08272224877. Proprietor Jagdish Rai. Coorg Earth Movers. Are you looking for luxury homes within your budget? BK Groups presents Dream Home in Coorg. First time in Coorg, Kerala's #1 interiors company. BK Groups, now in your city. Interior designs, furnishing, constructions. Make your dream come true. Visit BK Group,
near KSRTC bus stand, Madikeri. Call 223666. ಮಿಸ್ಟ್ ಸೈಬರ್ ಸೊಲ್ಯೂಷನ್ಸ್ ಗೋಣಿಕೊಪ್ಪಲು ಶಬರಿಮಲೆ ತೀರ್ಥಯಾತ್ರೆ 3 ದಿನಗಳ ಯಾತ್ರೆ, ಊಟ ಮತ್ತು ವಸತಿಯೊಂದಿಗೆ ವಿರಾಜಪೇಟೆಯಿಂದ ರೂಪಾಯಿ 2101 ಮಾತ್ರ, ಗೋಣಿಕೊಪ್ಪಲುವಿನಿಂದ 2201 ರೂಪಾಯಿ ಮಾತ್ರ. ಮೊದಲನೇ ದಿನ ಗೋಣಿಕೊಪ್ಪಲುವಿನಿಂದ ವಿರಾಜಪೇಟೆ, ಇರಿಟಿ, ಕೈರಾದ ಕಿರಾದ ದೇವಸ್ಥಾನ, ಮಟ್ಟನೂರ್, ಕೂತುಪರಂಬು, ತಲಚೇರಿ ಶ್ರೀರಾಮ ದೇವಸ್ಥಾನ ಮಾರ್ಗವಾಗಿ ವಡಗರ ಕಾಡುಂಬುಯ ದೇವಸ್ಥಾನ ದರ್ಶನ. ಗುರುವಾಯೂರುವಿನಲ್ಲಿ ಉಳಿಯುವ ವ್ಯವಸ್ಥೆ. ರಿಪ್ಪೆಯಾರ್, ಕೊಡುಂಗಲ್ಲೂರು, ಚೋಟಾನಿಕರ, ವೈಕಂ, ಕಡತೂರು, ಏಟುಮಾನೂರು, ಎರುಮೇಲಿಗೆ ತಲುಪುವ ವ್ಯವಸ್ಥೆ. ನಿಲೈಕಲ್ ಮೂಲಕ ಹಿಂತಿರುಗಿ ಬರುವ ವ್ಯವಸ್ಥೆ. ಬುಕ್ಕಿಂಗ್ಗಾಗಿ ಸಂಪರ್ಕಿಸಿ ಗೋಣಿಕೊಪ್ಪಲು 9482617008 9448333139 9035159221. ವಿರಾಜಪೇಟೆ 9482617008 9482864665 9448331339. ಊಟ ಹಾಗೂ ವಸತಿ ಉಚಿತ. ಬಿಎಸ್ಆರ್ ಸೈಕಲ್ ಮಾರ್ಟ್, ದಿ ಕಂಪ್ಲೀಟ್ ಬೈಸಿಕಲ್ ಮಾರ್ಟ್. ಪ್ರತಿಷ್ಠಿತ ಸೈಕಲ್ ಕಂಪನಿಗಳಾದ ಹೀರೋ, ಹೀರೋ ಜೆಟ್, ಹರ್ಕ್ಯುಲಸ್, ಬಿಎಸ್ಎ, ಹಿಪ್ಪೋ, ವಾಕರ್, ಜಿಮ್ಮಿ ವಾಕರ್ ಸೈಕಲ್ಗಳು ನಮ್ಮಲ್ಲಿ ನವನವೀನ ಮಾದರಿಯಲ್ಲಿ ದೊರೆಯುವುದು. ಆಲ್ ಟೈಪ್ಸ್ ಗೇರ್ ಸೈಕಲ್ಗಳು 21 ಸ್ಪೀಡ್, 800 ರೇಡಿಯೋ, 18 ಸ್ಪೀಡ್ ಆಟೋ, 18 ಸ್ಪೀಡ್ ಹೀರೋ ಡಿಟಿವಿ, ಟರ್ಬೋ ಡ್ರೈವ್ ಫಾಸ್ಟ್ ಫಾರ್ವರ್ಡ್, ಡೈನಮೈಟ್ 26, 24, 20, 16, 14, 12 ಟ್ರೈಸೈಕಲ್ ರಿಯಾಯಿತಿ ದರದೊಂದಿಗೆ. ಡಿಎಸ್ಆರ್ ಸೈಕಲ್ ಕೊಡಗಿನ ಅತಿ ದೊಡ್ಡ ಸೈಕಲ್ ಮಾರ್ಟ್. ನಿಮ್ಮ ಮನಕೊಪ್ಪುವ ಯಾವುದೇ ಸೈಕಲ್ಗಳನ್ನ ಹಿಂದೆ ಖರೀದಿ ಮಾಡಿ ನಿಮ್ಮ ಮಕ್ಕಳನ್ನ ಸಂತೋಷಪಡಿಸಿ. ಎಲ್ಲ ಸೈಕಲ್ನ ಟೈರ್ಸ್, ಬಿಡಿ ಭಾಗಗಳು ನಮ್ಮಲ್ಲಿ ದೊರೆಯುವುದು. ದಿ ಕಂಪ್ಲೀಟ್ ಬೈಸಿಕಲ್ ಫಾರ್ ಆಲ್ ಏಜ್ ಗ್ರೂಪ್ಸ್. ಬಿಎಸ್ಆರ್ ಸೈಕಲ್ ಮಾರ್ಟ್, ಆರ್ಎಂಸಿ ಬಿಲ್ಡಿಂಗ್, ಬಿಎಂ ರೋಡ್, ಕುಶಾಲನಗರ್. ಕಾಲ್ 9448217377 8453856213. ಬಿಎಸ್ಆರ್ ಸೈಕಲ್ ಮಾರ್ಟ್. ಶರವೇಗದಲ್ಲಿ ಸಾಗ್ತಾ ಇರೋ ಇಂದಿನ ಬದುಕಿನಲ್ಲಿ ವಾಣಿಜ್ಯ, ಆರ್ಥಿಕ ಮತ್ತಿತರ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಕಾಣಬಹುದಾಗಿದೆ. ಈ ಬದಲಾವಣೆಯ ವೇಗಕ್ಕೆ ಹೊಂದಿಕೊಂಡು ಸಹಕಾರ ಕ್ಷೇತ್ರವನ್ನು ಮತ್ತಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಸಹಕಾರಿಗಳು ಶ್ರಮಿಸಬೇಕಿದೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬಿಡಿ ಮಂಜುನಾಥ್ ಸಲಹೆ ಮಾಡಿದ್ದಾರೆ. ಮಡಿಕೇರಿಯಲ್ಲಿ ಕೊಡಗು ಜಿಲ್ಲೆಯ ಸಹಕಾರ ಸಂಘಗಳ ಅಧ್ಯಕ್ಷರಿಗೆ ರಾಜ್ಯ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬಿಡಿ ಮಂಜುನಾಥ್, ಭಾರತೀಯ ರಿಸರ್ವ್ ಬ್ಯಾಂಕ್ ಹಲವು ಮಹತ್ವದ ಬದಲಾವಣೆಗಳನ್ನು ಜಾರಿಗೊಳಿಸಿದೆ. ಹಾಗೆಯೇ ವಿಶ್ವ ವಾಣಿಜ್ಯ, ವಹಿವಾಟು, ನಿರ್ವಹಣೆಯಲ್ಲಿ ಹಲವು ಬದಲಾವಣೆಗಳನ್ನು ಕಾಣಬಹುದಾಗಿದೆ. ಆ ದಿಸೆಯಲ್ಲಿ ಸಹಕಾರ ಸಂಘದ ವ್ಯವಹಾರವನ್ನು ವೃದ್ಧಿಸುವಲ್ಲಿ ಸಹಕಾರಿಗಳು ಮುಂದಾಗಬೇಕಿದೆ ಎಂದು ಹೇಳಿದರು. ಪ್ರಪಂಚ ಬದಲಾವಣೆಯ ದಿಕ್ಕಿನತ್ತ ಎಲ್ಲ ಕಡೆ ಸಾಗ್ತಾ ಇದೆ. ಆ ಬದಲಾವಣೆಗೆ ನಾವು ಸಹಕಾರ ಕ್ಷೇತ್ರದಲ್ಲಿ ಇದ್ದವರು ಕೂಡ ನಮ್ಮ ಸಂಸ್ಥೆಗಳನ್ನು ನಾವು ವೈಯಕ್ತಿಕವಾಗಿರ್ಬೋದು, ಸಂಸ್ಥೆ ಇರ್ಬೋದು, ಆ ಒಂದು ಬದಲಾವಣೆಯನ್ನು ನಾವು ಅಳವಡಿಸ್ಕೊಳ್ಳೋದಲ್ಲೇ ಇದ್ದರೆ ನಾವು ಎಲ್ಲೋ ಒಂದು ಕಡೆ ಆ್ಯಂಟಿಕ್ ಆಗಿರ್ತೀವಿ ಅನ್ನೋದನ್ನ ನಾವು ಅರ್ಥಕೊಳ್ಬೇಕಾಗ್ತದೆ. ಹೇಳಿದ್ರೆ ನಾವು ಸಾಗುತ್ತಿರುವ ವೇಗ ಅದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ಅದರಿಂದ ಈ ಒಂದು ಬದಲಾವಣೆಯ ವೇಗಕ್ಕೆ ತಕ್ಕಂತೆ ನಾವು ಕೂಡ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಅದರಲ್ಲಿ ಕಾನೂನಿನ ಬದಲಾವಣೆಗಳು ಕೂಡ ಅನೇಕ ಇದೆ. ನಮ್ಮ ವ್ಯಾವಹಾರಿಕ ಬದಲಾವಣೆಗಳು ಕೂಡ ಅನೇಕ ಅಗತ್ಯಗಳು ಇವತ್ತು ಇದೆ. ರಾಜ್ಯ ಸಹಕಾರ ಮಹಾಮಂಡಳದ ನಿರ್ದೇಶಕರಾದ ಕಿಶನ್ ಹೆಗ್ಡೆ ಕೊಳ್ಕೆಬೈಲ್ ಮಾತನಾಡಿ, ಸಹಕಾರ ಸಂಘಗಳು ದೇಶದ ಅಭಿವೃದ್ಧಿಗೆ ಬೆನ್ನೆಲುಬಾಗಿದ್ದು, ಇಂತಹ ಸಹಕಾರ ಸಂಘಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಹಕಾರಿಗಳು ಪಣತೊಡಬೇಕಿದೆ ಎಂದರು. ಸಹಕಾರ ಕ್ಷೇತ್ರದಲ್ಲಿ ರಾಜಕಾರಣಕ್ಕಿಂತ ರಾಜಕೀಯದಲ್ಲಿ ಸಹಕಾರ ಅತ್ಯಗತ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಕಿಶನ್ ಹೆಗ್ಡೆ, ಸಹಕಾರ, ವಾಣಿಜ್ಯ, ಸಂಘ ಸಂಸ್ಥೆ ಹೀಗೆ ಯಾವುದೇ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರು ತಮ್ಮ ಅವಧಿಯಲ್ಲಿ ನೆನಪಿಸಿಕೊಳ್ಳುವ ಕಾರ್ಯ ಮಾಡುವಂತಾಗಬೇಕು ಎಂದರು. ಆದರೆ ಅವರಿರುವ ಕ್ಷಣಗಳು, ಯಾಕಂತ ಹೇಳಿದ್ರೆ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಇವತ್ತು ನಾವು ಸಹಕಾರಿ ವ್ಯವಸ್ಥೆಯಲ್ಲಿ ಬ್ಯಾಂಕಿಂಗಲ್ಲಿ ಎಲ್ಲ ಇಡೀ ರಾಜ್ಯದಲ್ಲಿ ನಾವು ಹೇಗಿದ್ದೇವೆ ಅಥವಾ ನಾವು ಹೇಗಿದ್ದೇವೆ ಅಂತ ಹೇಳಿದ್ರೆ ನಾವು ಅತ್ಯುತ್ತಮವಾಗಿ ಜನರಿಗೆ ಸೇವೆ ಸಲ್ಲಿಸ್ತೇವೆ. ಅದರೊಂದಿಗೆ ನಮ್ಮ ನೌಕರರಿಗೆ ಇನ್ಫೀರಿಯಾರಿಟಿ ಇದೆ, ಆ ಕಾಂಪ್ಲೆಕ್ಸ್ ಇದೆ. ನಾವು ಸೊಸೈಟಿಯ ನೌಕರರು ಅಂತಕ್ಕಂಥ ಒಂದು ಸಣ್ಣ ಕಾಂಪ್ಲೆಕ್ಸ್ ಅವ್ರ ಮನಸ್ಸಲ್ಲಿದೆ.
ನಾವು ಸೊಸೈಟಿಯ ನೌಕರರಲ್ಲ, ನಾವು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನ ನೌಕರರಿಗಿಂತ ಮೇಲ್ಮಟ್ಟದವರು ಅಂತಕ್ಕಂಥ ಅವರ ಮನಸ್ಸಲ್ಲಿ ಅದನ್ನು ನಾವು ತುಂಬಬೇಕಾಗಿದೆ. ಅದು ತುಂಬಿದಾಗ, ಆ ಭಾವನೆಗಳನ್ನು ಅವರಲ್ಲಿ ತುಂಬಿದಾಗ, ಅವರಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಕೀಳರಿಮೆಗಳನ್ನು ಏನಿದೆ ಆ ಕೀಳರಿಮೆಯನ್ನು ತೆಗೆದಾಗ ಮಾತ್ರ ಅವರು ಸಶಕ್ತ ಸಮಾಜ ನಿರ್ಮಾಣಕ್ಕೆ ಅವರ ಕೊಡುಗೆಗಳನ್ನು ನೀಡ್ತಾರೆ, ಅವರು ಧೈರ್ಯವಾಗಿ ಮುನ್ನುಗ್ತಾರೆ ಅಂತ ನನ್ನ ಭಾವನೆ. ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರಾದ ಎಂಪಿ ಮುತ್ತಪ್ಪ ಮಾತನಾಡಿ, ಸಹಕಾರ ಕ್ಷೇತ್ರದಲ್ಲಿನ ಬದಲಾವಣೆ, ತಿದ್ದುಪಡಿ, ವೈದ್ಯನಾಥನ್ ವರದಿ ಅನುಷ್ಠಾನ ಮತ್ತಿತರ ಬಗ್ಗೆ ಸಮಗ್ರ ಮಾಹಿತಿ ಪಡೆದು ಸಹಕಾರ ಸಂಘವನ್ನು ಸುಧಾರಣೆ ತರುವ ನಿಟ್ಟಿನಲ್ಲಿ ಸಹಕಾರಿಗಳು ಶ್ರಮಿಸಬೇಕಿದೆ ಎಂದರು. ಆದರೂ ಈ ಕಲಿಕೆ ಜಗತ್ತು ನಿರಂತರವಾಗಿದೆ. ನಮ್ಮ ಈ ಒಂದು ಬದಲಾವಣೆಗಳು ಆಗಿಂದಾಗಿ ಆಗುವಂಥ ಬದಲಾವಣೆಗಳನ್ನು ಯಾವ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಳವಡಿಸ್ಕೊಂಡು ನಾವು ಅದನ್ನು ಕಾರ್ಯರೂಪಕ್ಕೆ ತಂದರೆ ಆ ಪ್ರಗತಿಯನ್ನು ಕಾಣ್ಬೋದು. ನಮಗೆ ಸಹ ತಿಳುವಳಿಕೆ ಇರಬೇಕು. ಸಹಕಾರ ಸಂಘ ನಡೆಸ್ಕೊಂಡು ಹೋಗುವಾಗ ನಾವು ಇದರಲ್ಲಿ ಕಾನೂನು ತಿಳ್ಕೊಳ್ಳದೆ ಹೋದರೆ ಏನಪ್ಪ ನಾವು ನಡೆಸ್ಕೊಂಡು ಹೋಗ್ತೇವೆ ಅಂತ ಹೇಳುವಂಥ ಭಾವನೆ ನಮ್ಮಲ್ಲಿದೆ. ಆದರೆ ಅದೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗಬೇಕು. ಆ ಒಂದು ಸಹಕಾರ ಕ್ಷೇತ್ರಕ್ಕೆ ಬಂದಾಗ ನಾವು ಆ ಕ್ಷೇತ್ರಕ್ಕೆ ಏನನ್ನು ಕೊಡ್ತೇವೆ ಅಂತ ಹೇಳೋದನ್ನು ನಾವು ಮೊದಲು ಅರ್ಥಕೊಳ್ಬೇಕು. ಶಿವಮೊಗ್ಗದ ಸನ್ಮತಿ ಪ್ರತಿಷ್ಠಾನದ ಬಿಎ ಮಹದೇವಪ್ಪ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಲ್ಲಾರಂಡ ಮಣಿ ಉತ್ತಪ್ಪ, ಡಿಬಿ ಧರ್ಮಪ್ಪ, ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕರಾದ ಕೆಪಿ ನಾಗರಾಜು, ಎಚ್ಎನ್ ರಾಮಚಂದ್ರ, ಎಸ್ಪಿ ನಿಂಗಪ್ಪ, ಕನ್ನಂಡ ಸಂಪತ್, ಮನು ಮುತ್ತಪ್ಪ, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಕಾರ್ಯದರ್ಶಿ ಮಹಮ್ಮದ್ ಜಫ್ರುಲ್ಲಾ ಖಾನ್, ಜಿಲ್ಲಾ ಸಹಕಾರ ಯೂನಿಯನ್ ಉಪಾಧ್ಯಕ್ಷ ಸಿಕೆ ನಾಣಯ್ಯ, ವ್ಯವಸ್ಥಾಪಕಿ ಮಂಜುಳಾ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯೋಗೇಂದ್ರ ನಾಯಕ್ ಹಾಜರಿದ್ದರು. ಟಿವಿ1 ನ್ಯೂಸ್, ಮಡಿಕೇರಿ. ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ 2014-17ನೇ ಸಾಲಿನ ಆಡಳಿತ ಮಂಡಳಿಗೆ ಅವಿರೋಧ ಆಯ್ಕೆ ನಡೆದಿದೆ. ಸಂಘದ ಅಧ್ಯಕ್ಷರಾಗಿ ಅಜ್ಜಮಡ ರಮೇಶ್ ಕುಟ್ಟಪ್ಪ, ಪ್ರಧಾನ ಕಾರ್ಯದರ್ಶಿಯಾಗಿ ಕುಡೇಕಲ್ ಸಂತೋಷ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ 2014-17ನೇ ಸಾಲಿಗೆ ನೂತನ ಆಡಳಿತ ಮಂಡಳಿಗೆ ಅವಿರೋಧ ಆಯ್ಕೆ ನಡೆದಿದೆ. ಸಂಘದ ಅಧ್ಯಕ್ಷರಾಗಿ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಕುಡಕಲ್ ಸಂತೋಷ್ ಆಯ್ಕೆಯಾಗಿದ್ದಾರೆ. ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಿ ಪತ್ರಕರ್ತರ ಬೆಂಬಲದಿಂದ, ಹಿರಿಯರು ಮತ್ತು ಕಿರಿಯರು ಸರ್ವರ ಬೆಂಬಲದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ. ಕೊಡಗಿನ ಪತ್ರಕರ್ತರ ಧ್ವನಿಯಾಗಿ ಪತ್ರಕರ್ತರ ಬೇಕು ಬೇಡಿಕೆಗಳಿಗೆ ಸ್ಪಂದಿಸುವ ಕೆಲಸವನ್ನು ನಮ್ಮ ತಂಡ ಮಾಡುತ್ತೆ. ಬಹಳ ಉತ್ಸಾಹ ಮತ್ತು ನಿರೀಕ್ಷೆಯೊಂದಿಗೆ ಈ ತಂಡ ಇವಾಗ ಚುನಾಯಿತ ಆಗಿದೆ ಅಂತ ಅಂದುಕೊಂಡಿದ್ದೀವಿ. ನಾವೆಲ್ಲ ಸೇರಿ ಪರಸ್ಪರ ಸಾಮೂಹಿಕವಾಗಿ ಚರ್ಚೆ ಮಾಡಿ ನಮ್ಮ ಪತ್ರಿಕಾ ಸಮುದಾಯಕ್ಕೆ ಏನಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯನಿರ್ವಹಿಸ್ತೀವಿ. ಎಲ್ಲರೂ ಒಟ್ಟಾಗಿ ಹೋಗುವಂಥ ಕೆಲಸಕ್ಕೆ ನಾನು ಹೆಚ್ಚಿನ ಒತ್ತು ಕೊಡ್ತೀನಿ. ಸದಾ ಪತ್ರಕರ್ತರ ದುಃಖ ದುಮ್ಮಾನಗಳಿಗೆ ಸ್ಪಂದಿಸುವ ಕೆಲಸವನ್ನು ನಾನು ಅಧ್ಯಕ್ಷನಾಗಿ ವೈಯಕ್ತಿಕವಾಗಿಯೂ ಮತ್ತು ನಮ್ಮ ತಂಡದ ಎಲ್ಲ ಸದಸ್ಯರುಗಳು ವೈಯಕ್ತಿಕವಾಗಿ ಈ ಕೆಲಸಗಳನ್ನು ಮಾಡ್ತೀವಿ. ಅದೇ ರೀತಿ ಒಂದು ಯುವಕರ ತಂಡ ಇದ್ದುಕೊಂಡು ನಾವು ಮುಂದಕ್ಕೆ ಪತ್ರಕರ್ತರ ಹಿತ ಕಾಯ್ದುಕೊಳ್ಳುವಲ್ಲಿ ಹಾಗೂ ಒಂದು ಸಂಘಟನೆ ಮೂಲಕ ಉತ್ತಮ ಒಂದು ಸಲಹೆ ಚರ್ಚೆ ಮಾಡಿ ಒಂದು ಉತ್ತಮ ಬೆಳವಣಿಗೆಯನ್ನು ಕಂಡುಕೊಳ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಈ ಒಂದು ಪತ್ರಕರ್ತರಿಗೆ ಒಂದು ನ್ಯಾಯಬದ್ಧವಾದಂಥ ಸವಲತ್ತು ಸಿಗುವಂಥ ಪಡೆದುಕೊಳ್ಳುವಲ್ಲಿ ಹಾಗೂ ಅವರ ಒಂದು ಸಂಘಟನಾತ್ಮಕವಾಗಿ ಒಂದು ನೆರವಿಗೆ ಬರುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಸಂಘವನ್ನು ಯಶಸ್ವಿಯಾಗಿ ಮುನ್ನಡೆಸೋಕೆ ಉಪಾಧ್ಯಕ್ಷರಾಗಿ ಜಿವಿ ರವಿಕುಮಾರ್, ಚೆಟ್ಟಂಗಡ ರವಿ ಸುಬ್ಬಯ್ಯ, ಪಾರ್ಥ ಚಿಣ್ಣಪ್ಪ, ಕಾರ್ಯದರ್ಶಿಯಾಗಿ ಎಚ್ಆರ್ಎನ್ ಮೂರ್ತಿ, ವನಿತಾ ಚಂದ್ರಮೋಹನ್, ಖಜಾಂಚಿಯಾಗಿ ಬಿಆರ್ ಸವಿತಾರೈ ಹಾಗೂ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಬಿ ಅನುಕಾರ್ಯಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಾಗೂ ಆಡಳಿತ ಮಂಡಳಿಯ 15 ನಿರ್ದೇಶಕರುಗಳ ಸ್ಥಾನಕ್ಕೆ ಅವಿರೋಧ ಆಯ್ಕೆ ನಡೆದಿದೆ. ಪತ್ರಿಕಾ ಭವನದಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಸಂಘದ ರಾಜ್ಯ ಸಮಿತಿ ಉಪಾಧ್ಯಕ್ಷ ಮತ್ತಿಕೆರೆ ಜಯರಾಮ್, ಲಿಂಗರಾಜು, ಪ್ರಕಾಶ್ ಪಾಲ್ಗೊಂಡಿದ್ರು. ಟಿವಿ1 ನ್ಯೂಸ್, ಮಡಿಕೇರಿ. ಪವಿತ್ರ ಕ್ಷೇತ್ರ ತಲಕಾವೇರಿ ಅಭಿವೃದ್ಧಿ ಮತ್ತು ಪೂಜಾ ವಿಧಿವಿಧಾನಗಳಲ್ಲಿ ಲೋಪದೋಷಗಳ ಬಗ್ಗೆ ತಿಳಿಯಲು ತಾರೀಖು 15ರಂದು ತಲಕಾವೇರಿಯಲ್ಲಿ ತಾಂಬೂಲ ಪ್ರಶ್ನೆ ಹಮ್ಮಿಕೊಳ್ಳಲಾಗಿದೆ ಅಂತ ದೇವಾಲಯ ವ್ಯವಸ್ಥಾಪನಾ ಸಮಿತಿ ತಿಳಿಸಿದೆ. ಶ್ರೀ ಕ್ಷೇತ್ರ ತಲಕಾವೇರಿಯಲ್ಲಿ ದಿನನಿತ್ಯ ವಿವಿಧ ರೀತಿಯ ಪೂಜಾ ವಿಧಿವಿಧಾನಗಳು ನಡೆಯುತ್ತಿದ್ದು, ಈ ಕಾರ್ಯದಲ್ಲಿ ಲೋಪದೋಷದ ಕುರಿತು ತಿಳಿಯಲು ತಾರೀಖು 15ರಂದು ತಲಕಾವೇರಿಯಲ್ಲಿ ತಾಂಬೂಲ ಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಶ್ರೀ ಭಗಂಡೇಶ್ವರ ಮತ್ತು ತಲಕಾವೇರಿ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮನುಮುತ್ತಪ್ಪ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮನುಮುತ್ತಪ್ಪ, ಈ ಬಾರಿಯ ಜಾತ್ರೋತ್ಸವದಲ್ಲಿ ತೀರ್ಥಕುಂಡಿಕೆ ಮತ್ತು ಮೇಲ್ಚಾವಣಿಯ ಕುರಿತು ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದರು. ತೀರ್ಥಕುಂಡಿಕೆ ಪ್ರಕೃತಿದತ್ತವಾಗಿದ್ದು ಅದನ್ನು ಹಾಗೆಯೇ ಉಳಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ವರ್ಷದಿಂದ ವರ್ಷಕ್ಕೆ ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ದ್ವಿಗುಣಗೊಳ್ಳುತ್ತಿದ್ದು, ವಿವಿಧ ರೀತಿಯ ಪೂಜಾ ಸೇವೆ ಬಯಸುತ್ತಿದ್ದಾರೆ. ಈ ಎಲ್ಲ ವಿಚಾರಗಳ ಕುರಿತು ನೀಲೇಶ್ವರ ಪದ್ಮನಾಭ ತಂತ್ರಿಗಳೊಂದಿಗೆ ಚರ್ಚಿಸಲಾಗಿದೆ.
ಚರ್ಚೆಯ ಸಂದರ್ಭ ತಾಂಬೂಲ ಪ್ರಶ್ನೆ ಮೂಲಕ ಪರಿಹಾರ ಕಂಡುಕೊಳ್ಳುವಂತೆ ಸಲಹೆ ನೀಡಿರುವ ಹಿನ್ನೆಲೆಯಲ್ಲಿ ತಾರೀಕು 15ರಂದು ತಾಂಬೂಲ ಪ್ರಶ್ನೆ ಕಾರ್ಯ ಆಯೋಜಿಸಲಾಗಿದೆ ಎಂದು ಮನುಮುತ್ತಪ್ಪ ತಿಳಿಸಿದರು. ಕೆಲವೊಂದು ಲೋಪದೋಷಗಳ ಬಗ್ಗೆ ಅಥವಾ ಅಲ್ಲಿಯ ಆಚಾರ ವಿಚಾರದ ಬಗ್ಗೆ ಸ್ವಲ್ಪ ಲೋಪಗಳು ಬರುವಂಥದ್ದನ್ನು ನಾವು ಸಾಮಾನ್ಯವಾಗಿ ಪತ್ರಿಕೆಗಳಲ್ಲಿ ಅಥವಾ ಕೆಲವರಿಂದ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು ಸಮೇತ ನಾವು ನೋಡ್ತೀವಿ. ವಿಶೇಷವಾಗಿ ನಮ್ಮ ಗಮನಕ್ಕೆ ಬಂದಾಗ ಕಳೆದ ಬಾರಿ ಈ ಜಾತ್ರೋತ್ಸವಗಳ ಸಂದರ್ಭದಲ್ಲಿ ತೀರ್ಥ ಕೊಂಡಿಕೆಯಲ್ಲಿ ಹಾಗೂ ಅದರ ಮೇಲೆ ಇಟ್ಟಂಥ ಆ ಪೌಳಿ ಅದರ ಮೇಲೆ ನಾವು ಏನು ಮಂಟಪ ನಿರ್ಮಾಣ ಹಿಂದೆ ನಾವೆಲ್ಲ ಮಾಡಿದ್ದು ಭಾಳ ಹಿಂದೆ ಮಾಡಿದ್ದಾರೆ. ಅದನ್ನು ಮುಚ್ಚಿದಾಗ ಅದರಿಂದ ಪ್ರಾಕೃತಿಕವಾಗಿ ಪ್ರಕೃತಿ ದೇವರಿಗೆ ಧಕ್ಕೆ ಆಗ್ತದೆ ಅಂತ ಹೇಳುವಂಥ ಒಂದು ಹಿನ್ನೆಲೆ ನಮ್ಮ ವಿಧಿ ವಿಧಾನಗಳಲ್ಲಿ ಏನಾದರೂ ಲೋಪದೋಷಗಳು ಇದ್ದರೆ ಅಥವಾ ಈ ಕ್ಷೇತ್ರದಲ್ಲಿ ಆ ಕಾವೇರಿಯ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇಡೀ ಇವತ್ತು ದೇಶ ಪ್ರಪಂಚ ಒಂದು ಕ್ಷೇತ್ರವನ್ನು ನೋಡ್ತಾ ಇದೆ. ಆ ಸಂದರ್ಭದಲ್ಲಿ ಅಲ್ಲಿ ನಡೆಯತಕ್ಕಂಥ ವಿಧಿ ವಿಧಾನಗಳಲ್ಲಿ ಏನಾದರೂ ಲೋಪದೋಷಗಳು ಇದ್ದದ್ದೇ ಆದಲ್ಲಿ ಇದಕ್ಕೆಲ್ಲ ಒಂದು ಪರಿಹಾರವನ್ನು ಕಂಡುಹಿಡಬೇಕು. ಅಲ್ಲಿ ಆ ಕ್ಷೇತ್ರದಲ್ಲಿ ಯಾವುದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು, ಯಾವುದಕ್ಕೆ ಮಹತ್ವವನ್ನು ಕೊಡಬಾರದು. ನೀಲೇಶ್ವರ ಪದ್ಮನಾಭ ತಂತ್ರಿಗಳ ಸಮ್ಮುಖದಲ್ಲಿ ಕಾಸರಗೋಡಿನ ವಿಷ್ಣುಪ್ರಸಾದ್ ಹೆಬ್ಬಾರ್ ತಂತ್ರಿಗಳು ಮತ್ತವರ ತಂಡ ತಾಂಬೂಲ ಪ್ರಶ್ನೆ ನಡೆಸಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನುಮುತ್ತಪ್ಪ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಶ್ರೀ ಭಗಂಡೇಶ್ವರ ತಲಕಾವೇರಿ ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ಹಿರಿಯ ಸದಸ್ಯ ನಾರಾಯಣಾಚಾರ್, ಸದಸ್ಯರಾದ ಕೋಡಿ ಚಂದ್ರಶೇಖರ್, ಪಟ್ಟಮಾಡ ಮುತ್ತಣ್ಣ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ನ್ಯೂಸ್ ಇನ್ನೂ ಇದೆ, ನೋಡ್ತಾ ಇರಿ ಟಿವಿ1. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಕಿಗಾಲಿ ಕಲರ್ ರೂಫಿಂಗ್. Sunrain built with confidence. Kigali Color Roofing Sheets. Manufacturing world-class roofing sheets and wall cladding of international quality. ನಿಮ್ಮ ಮನೆಯ ಮೇಲ್ಚಾವಣಿ, ಕಾರ್ ಪಾರ್ಕಿಂಗ್ ಶೆಡ್, ವಾಣಿಜ್ಯ ಮಳಿಗೆ, ದಾಸ್ತಾನು ಮಳಿಗೆ, ಹೋಟೆಲ್, ಆಫೀಸ್ ಯಾವುದೇ ಕಟ್ಟಡಗಳಿಗೆ ಬಳಸಬಹುದು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. ದೀರ್ಘ ಬಾಳಿಕೆಗೆ ಮತ್ತೊಂದು ಹೆಸರು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. Metal roofing have several benefits. It's weatherproof, it's lightweight, it's portability. Color coated roof sheets, all kinds of roofs in one roof. Best price, international quality. Class designing only at Kigali Color Roofings. All colors tile sheets available. We undertake all kinds of dress work. Kigali Color Roofings, plot number 51, KIADB, Sundar Nagar, Kushal Nagar. 08276 278 400 9480 446891 9591 874 348. Virajpet, opposite Muttappa Temple, Kukluru Village, Murnad Road, Virajpet. 08274 256 244 81971 34060 9845 797954. Kigali Color Roofing. Vandam Enterprises, Madikeri. ಕೊಡಗಿನ ಏಕೈಕ ಪ್ರಖ್ಯಾತ ಗೃಹೋಪಯೋಗಿ ಮಳಿಗೆ. ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಪ್ರತಿ ಖರೀದಿಯ ಮೇಲೆ ಖಚಿತ ಉಡುಗೊರೆ, ಅಮೋಘ ಡಿಸ್ಕೌಂಟ್, ಉಚಿತ ಕೂಪನ್ ನಲ್ಲಿ 1 ಲಕ್ಷಕ್ಕೂ ಮಿಗಿಲಾದ ಬಂಪರ್ ಬಹುಮಾನ. ಇವೆಲ್ಲವೂ ಕೊಡಗಿನ ಹೆಸರಾಂತ ಗೃಹೋಪಯೋಗಿ ಮಳಿಗೆ ವ್ಯಾಂಡಮ್ನಲ್ಲಿ ಮಾತ್ರ. ಎಲ್ಇಡಿ ಖರೀದಿಯ ಮೇಲೆ ರೂಪಾಯಿ 2000ದಿಂದ 10,000ವರೆಗೆ ಎಕ್ಸ್ಚೇಂಜ್ ಆಫರ್. ಎಲ್ಇಡಿ ಖರೀದಿಯ ಮೇಲೆ ಟಾಟಾ ಸ್ಕೈ ಹಾಗೂ ಮೊಬೈಲ್ ಉಚಿತ. ಸ್ಕೈಪ್ ಕ್ಯಾಮೆರಾ, ಹೋಮ್ ಥಿಯೇಟರ್, ಹಲವಾರು ಉಚಿತ ಬಹುಮಾನಗಳು ನಿಮಗಾಗಿ. ವಾಷಿಂಗ್ ಮಿಷಿನ್ ಖರೀದಿಸಿ ರೂಪಾಯಿ 2000ದಿಂದ 4000ವರೆಗೆ ಡಿಸ್ಕೌಂಟ್. ಬ್ಲಾಂಕೆಟ್ ರೂಪಾಯಿ 700ರಿಂದ 7,990 ಬೆಲೆಯ ಖಚಿತ ಬಹುಮಾನ.
ರೆಫ್ರಿಜರೇಟರ್ ಖರೀದಿಸಿ ರೂಪಾಯಿ 2000ದಿಂದ 4000ವರೆಗೆ ಎಕ್ಸ್ಚೇಂಜ್ ಡಿಸ್ಕೌಂಟ್. ರೂಪಾಯಿ 7000ದಿಂದ 2990ರವರೆಗೆ ಖಚಿತ ಬಹುಮಾನ ಮತ್ತು ಆಯ್ದ ಮಾಡೆಲ್ಗೆ ಟ್ಯಾಬ್ ಉಚಿತ. ಮಿಕ್ಸಿ ಖರೀದಿಸಿ ರೂಪಾಯಿ 2000ವರೆಗೆ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆ ಸ್ಟವ್ ಯಾವುದೇ ಇರಲಿ ಹೇಗೆ ಇರಲಿ ಎಕ್ಸ್ಚೇಂಜ್ ರೂಪಾಯಿ 3000ವರೆಗೆ ಡಿಸ್ಕೌಂಟ್ ಪಡೆಯಿರಿ. ಕಾಟ್ ಕೊಂಡಲ್ಲಿ ಬೆಡ್ ಉಚಿತ, ಅಲ್ಮಿರಾದೊಂದಿಗೆ ಕುಕ್ಕರ್ ಉಚಿತ. ವಿಗಾರ್ಡ್ ಸೋಲಾರ್ ಖರೀದಿಸಿ 30% ರಿಯಾಯಿತಿ ಹಾಗೂ ಇನ್ಸ್ಟಾಲೇಷನ್ ಉಚಿತ. ವಿಗಾರ್ಡ್ ಇನ್ವರ್ಟರ್ ಖರೀದಿಸಿ ಇನ್ಸ್ಟಾಲೇಷನ್ ಹಾಗೂ ಡೆಲಿವರಿ ಫ್ರೀ. ಕಳೆದ 20 ವರ್ಷಗಳಿಂದ ಕೊಡಗಿನಲ್ಲಿ ಮನೆ ಮಾತಾಗಿರುವ ನಿಮ್ಮ ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಬಂಪರ್ ಕೊಡುಗೆ. ವ್ಯಾಂಡಮ್ನಲ್ಲಿ ಖರೀದಿ ಅಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಅಶ್ವಥ ಕಟ್ಟೆ, ಬ್ರಾಹ್ಮಣರ ಬೀದಿ, ಮಡಿಕೇರಿ. ಕಾಂಟ್ಯಾಕ್ಟ್ 08272225571 9448125571. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. Cook's Glory, the Fort Markara Boutique Hotel, luxury multi-cuisine restaurant with AC and non-AC room. Indian, Tandoor, Chinese and taste of good delicious veg and non-veg food. Well furnished rooms, 24 hours room service, travel desk, ample car parking, free home delivery within Madikeri 3 km. Step in today. The Fort Markara, Kodava Samaja Building, Main Road, Madikeri. Phone 08272 229966 228866. Mobile 9900057223. The Fort Markara. Inspire Fashions, the ultimate outwear collections. Branded showroom, Inspire Fashions, Kushalnagar. Hot Men's, Cool Dude, Peter Inland, Excalibur, Republic. Casual and formal shirts. Cross Plus, Cherokee, Moshima, Arrow Jeans. Park Avenue, Wildstone, Spiker, MTV, Body Spray and Perfumes. Jockey, Crucio, Chromosomes, Euro Undergarments. Tommy Hilfiger Polo T-shirts. Formals and casual belts. Casual and formal trousers available. ಎಲ್ಲ ರೀತಿಯ ಮಹಿಳೆಯರ ಉಡುಪುಗಳನ್ನ ಹೊಲಿದುಕೊಡಲಾಗುವುದು. ಹಿಂದೆ ಭೇಟಿ ನೀಡಿ. ಅಪ್ ಟು 40% ರಿಯಾಯಿತಿ ನಿಮ್ಮದಾಗಿಸಿ. Inspire Fashions, branded showroom, Kushalnagar. 9900796399 9008710399. Shop number 6, STM Complex, behind Axis Bank, PM Road, Kushalnagar. Deep Kala, exclusive designer studio. Deep Kala has harmonious range of women's wear of design saree, party wear, salwar suit, wedding gagras, party wear gowns. Only at Deep Kala. Engagement, marriage, anniversary, and for any occasion, find your saree, salwar kameez, dress materials. ಹಿಂದೆ ಭೇಟಿ ಕೊಡಿ. Deep Kala, opposite Uma Theatre, Uma Theatre Road, near Gandhi Square, RRR Hotel, Mysore. Contact 0821 4247
386. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು. ಹಬ್ಬದ ಮೆಗಾ ಆಫರ್ ವೆಲ್ಕೋ ಗೋಲ್ಡ್ ಸೂಕ್ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಮೇಕಿಂಗ್ ಚಾರ್ಜ್ನಲ್ಲಿ 50% ರಿಯಾಯಿತಿ. ಜೊತೆಗೆ ಪ್ರತಿ 5,000 ರೂಪಾಯಿ ಖರೀದಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಪಡೆಯಿರಿ. ವಿಲ್ಕೋ ಗೋಲ್ಡ್ ಸೂಕ್, ಬೈಚನಹಳ್ಳಿ, ಕುಶಾಲನಗರ. ಹೋಟೆಲ್ ಅಮೆಜಾನ್ ಇಲ್ವಾಲ್, ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್. ಎಲ್ಲಾ ತರಹದ ಕರಾವಳಿ ಶೈಲಿಯ ಊಟ ಹಾಗೂ ತಿನಿಸುಗಳಿಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ತಂದೂರಿ, ಚೈನೀಸ್, ಕಾಂಟಿನೆಂಟಲ್ ಫುಡ್ಗಾಗಿ ಭೇಟಿ ನೀಡಿ ಹೋಟೆಲ್ ಅಮೆಜಾನ್. ಮ್ಯಾಂಗ್ಳೂರ್ ಫುಡ್ ಅಂಡ್ ಆಲ್ ಟೈಪ್ಸ್ ಆಫ್ ಸೀ ಫುಡ್ ಓನ್ಲಿ ಅಟ್ ಅಮೆಜಾನ್. ಸೀ ಫಿಶ್, ಪಾಂಪ್ಲೆಟ್, ಏಂಜಲ್ ಫಿಶ್, ಸಿಲ್ವರ್ ಫಿಶ್, ನಂಗ್ ಫಿಶ್, ಬೋಂಡಾಸ್ ಫಿಶ್, ಪ್ರಾನ್ಸ್, ಕ್ರ್ಯಾಬ್ ಫಿಶ್ಗಳ ಫುಡ್ಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ರುಚಿಯಲ್ಲಿ ಅದ್ಭುತ, ಸ್ವಚ್ಛತೆಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ಸುಂದರವಾದ ಗಾರ್ಡನ್ ಸರ್ವಿಸ್, ವಿಶಾಲವಾದ ಪಾರ್ಕಿಂಗ್, ವಿಶಾಲವಾದ ಮನಮೋಹಕ ಪಾರ್ಟಿ ಹಾಲ್. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ಚಿಂತಿಸಬೇಡಿ. ಸ್ವಚ್ಛತೆಯ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಹೋಟೆಲ್ಗೆ ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅಮೆಜಾನ್, ಮಡಿಕೇರಿ ರೋಡ್, ಎಲ್ವಾ, ಮೈಸೂರು. 0821404530, 72047693030. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್. ನಮ್ಮಲ್ಲಿ ನುರಿತ ಕೆಲಸಗಾರರಿಂದ ಫಾಲ್ ಸೀಲಿಂಗ್, ಅಲ್ಯೂಮಿನಿಯಂ ಪಾರ್ಟಿಷನ್, ಅಲ್ಯೂಮಿನಿಯಂ ವಿಂಡೋಸ್, ಎಸಿಪಿ ಗ್ಲಾಸಿಂಗ್ ವರ್ಕ್ಸ್, ಕಿಚನ್ ಕ್ಯಾಬಿನೆಟ್ಸ್ ಗಳನ್ನ ಅತ್ಯಂತ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು. ಹಾಗೂ ಫೈಬರ್ ಶೀಟ್ಸ್, ಮೋಲ್ಡಿಂಗ್ ಡೋರ್ಸ್, ಬಾತ್ರೂಮ್ ಫೈಬರ್ ಡೋರ್ಸ್, ಡಿಸೈನ್ ಮೋಲ್ಡಿಂಗ್ ಡೋರ್ಸ್, ಟೀಕ್ವುಡ್ ಡೋರ್ಸ್ಗಳು ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಲಭ್ಯ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್, ಆಪೋಸಿಟ್ ಹಿಂದೂಸ್ತಾನಿ ಸ್ಕೂಲ್, ಕನಕದಾಸ ರೋಡ್, ಮಡಿಕೇರಿ. ಮೊಬೈಲ್ ನಂಬರ್ 8801237678, 9342178780. ಕೊಡಗು ಜಿಲ್ಲೆಯಲ್ಲಿ ಗೋಮಾಂಸ ಮಾರಾಟ ಮಾಡಲು ಕಾನೂನಿನಲ್ಲಿ ಅವಕಾಶವಿದ್ದು ಅಕ್ರಮ ಗೋಮಾಂಸ ಮಾರಾಟವನ್ನು ಸಕ್ರಮಗೊಳಿಸುವುದು ಸೂಕ್ತವೆಂದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಪ್ರಮುಖರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಗೋಮಾಂಸ ಮಾರಾಟ ಮಾಡಲು ಕಾನೂನಿನಲ್ಲಿ ಅವಕಾಶವಿದ್ದು ಅಕ್ರಮ ಗೋಮಾಂಸ ಮಾರಾಟವನ್ನ ಸಕ್ರಮಗೊಳಿಸುವುದು ಸೂಕ್ತ ಅಂತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯ ಜಿಲ್ಲಾಧ್ಯಕ್ಷ ಟಿಎಚ್ ಅಬೂಬಕರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅಬೂಬಕರ್ ಮಾತನಾಡಿ, ಕರ್ನಾಟಕ ದನಹತ್ಯೆ ಪ್ರತಿಬಂಧಕ ಜಾನುವಾರು ರಕ್ಷಕ ಕಾಯ್ದೆ 1964ರ ಪ್ರಕಾರ 12 ವರ್ಷಕ್ಕಿಂತ ಮೇಲ್ಪಟ್ಟ ದನ ಹಾಗೂ ಕೋಣವನ್ನ ಆಹಾರಕ್ಕಾಗಿ ಉಪಯೋಗಿಸಲು ಕಾಲಂ 5ರಂತೆ ಕಾನೂನಿನಲ್ಲಿ ಅವಕಾಶವಿದೆ. ಆದರೆ ಕೊಡಗಿನಲ್ಲಿ ದನಮಾಂಸ ಮಾರಾಟಕ್ಕೆ ನಿರ್ಬಂಧ ಇದೆ ಅಂತ ಸಂಘ ಪರಿವಾರದ ಕಾರ್ಯಕರ್ತರು ಸುಳ್ಳು ಮಾಹಿತಿಯನ್ನ ನೀಡಿ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆಂದು ಆರೋಪಿಸಿದರು. ಇಡೀ ಕರ್ನಾಟಕಕ್ಕೆ ಈ ಕಾಯ್ದೆ ಅನ್ವಯಿಸಿದೆ. ಇದರ ಪ್ರಕಾರ ಕೊಡಗಿನಲ್ಲೂ ಕೂಡ ದನದ ಮಾಂಸ ಮಾರಾಟಕ್ಕೆ ಅನುಮತಿ ಇದೆ. ಇದರಲ್ಲಿ ಕೊಡಗಿನ ಕೆಲವೊಂದು ಪಶುವೈದ್ಯಾಧಿಕಾರಿಗಳಿಗೆ ಇಂತಹ ದನಗಳನ್ನು ಅಥವಾ ಕೋಣವನ್ನು ಪರಿಶೀಲನೆ ಮಾಡಿ ಸರ್ಟಿಫಿಕೇಟ್ ಅನ್ನು ಖರೀದಿಗಾಗಿ ಒಂದು ಸರ್ಟಿಫಿಕೇಟ್ ಅನ್ನ ನೀಡುವಂತ ಅಧಿಕಾರವನ್ನು ಕೊಡಲಾಗಿದೆ. ಅಂದರೆ ಮಡಿಕೇರಿಯಲ್ಲಿ, ನಾಗೂರಿನಲ್ಲಿದೆ, ಅಮ್ಮತ್ತಿಯಲ್ಲಿದೆ, ಸೋಮವಾರಪೇಟೆ, ಹೊನ್ನಪೇಟೆ ಹಾಗೂ ಕೂಡಿಗೆರೆ, ಇಷ್ಟು ಸ್ಥಳಗಳಲ್ಲಿ ಕರ್ನಾಟಕ ಕೌ ಸ್ಲಾಟರ್ ಅಂಡ್ ಕ್ಯಾಟಲ್ ರಿಸರ್ವೇಶನ್ ರೂಲ್ಸ್ 1967 ಪ್ರಕಾರ ಕೊಡಲಾಗಿದೆ. ಅದರಲ್ಲಿ ಕೊಡಗನ್ನು ಕೂಡ ಸೇರಿಸಲಾಗಿದೆ. ಕೊಡಗಿನಲ್ಲಿ ಯಾರಾದರೂ ದನದ ಮಾಂಸದ ಮಾರಾಟ ಮಳಿಗೆಗೆ ಪರವಾನಗಿ ಕೋರಿ ಅರ್ಜಿ ಸಲ್ಲಿಸುವುದಾದರೆ ಅಂತಹ ವ್ಯಾಪಾರಸ್ಥರಿಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಎಲ್ಲ ರೀತಿಯ ಕಾನೂನಿನ ನೆರವು ನೀಡಲಿದೆ ಅಂತ ಹೇಳಿದ ಅಬೂಬಕರ್, ಗೋಮಾಂಸ ಮಾರಾಟ ಮಾಡಲು ಪರವಾನಗಿ ಕೇಳುವ ವ್ಯಾಪಾರಸ್ಥರಿಗೆ ಜಿಲ್ಲಾಡಳಿತ ಕೂಡಲೇ ಪರವಾನಗಿ ನೀಡಬೇಕು ಹಾಗೂ ಇದಕ್ಕೆ ಅಡ್ಡಿಪಡಿಸಿ ಜನತೆಯನ್ನ ದಾರಿ ತಪ್ಪಿಸುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಅಬೂಬಕರ್ ಒತ್ತಾಯಿಸಿದರು.
ಗೋಷ್ಠಿಯಲ್ಲಿ ಪಿಎಫ್ಐ ಸಂಘಟನೆಯ ಕಾರ್ಯದರ್ಶಿ ಟಿಎ ಹ್ಯಾರಿಸ್, ಸಹ ಕಾರ್ಯದರ್ಶಿ ಇಬ್ರಾಹಿಂ, ಸದಸ್ಯ ಇಲಿಯಾಸ್ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ನ್ಯೂಸ್ ಎಂಡ್ ಮಾಡೋಕ್ಕೂ ಮೊದಲು ಟಿವಿ1 ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. Давай парем. Давай парем. Коза. Линда ты коза. Леночка, доча такая. Да. Давай парем. Давай. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಾಳುಗೊಡುವಿನಲ್ಲಿ ಕೊಡವ ಸಮಾಜಗಳ ಒಕ್ಕೂಟದ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕೇಂದ್ರ ಲೋಕಾರ್ಪಣೆಗೆ ಸಿದ್ಧ. 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಾಂಸ್ಕೃತಿಕ ಕ್ರೀಡಾ ಕೇಂದ್ರ ನಿರ್ಮಾಣ. ಡಿಸೆಂಬರ್ 28ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರವರಿಂದ ಉದ್ಘಾಟನೆ. ಕೊಡಗಿನ 7 ಮರಳು ನಿಕ್ಷೇಪಗಳಿಂದ ಮರಳು ತೆಗೆಯಲು ಪರಿಸರ ಮಂತ್ರಾಲಯ ಅನುಮತಿ. ಜನವರಿ 5ರಿಂದ ಸಾರ್ವಜನಿಕರಿಗೆ ಮರಳು ವಿತರಣೆ. ಶಿರಾಡಿ ಘಾಟ್ ಬಂದ್ ಸಂದರ್ಭ ಬಸ್ ಸಂಚಾರಕ್ಕೆ ಮಾತ್ರ ಅವಕಾಶ. ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಹೇಳಿಕೆ. ಕಸ್ತೂರಿ ರಂಗನ್ ಹೈಟೆನ್ಷನ್ ಸಮಸ್ಯೆಗಳ ಚೆಂಡು ಕೇಂದ್ರ ಸರ್ಕಾರದ ಅಂಗಳದಲ್ಲಿ. ಸಮಸ್ಯೆ ಬಗೆಹರಿಕೆ ಅಂತಿಮ ನಿರ್ಧಾರ ಕೇಂದ್ರ ಸರ್ಕಾರದ ಮುಂದೆ. ಮಾಜಿ ಸಂಸದ ಎಚ್ ವಿಶ್ವನಾಥ್ ಹೇಳಿಕೆ. ಪಿರಿಯಾಪಟ್ಟಣದಲ್ಲಿ 6 ಕಾಲಿನ ಕರುವಿಗೆ ಜನ್ಮ ನೀಡಿದ ಹಸು. ವಿಚಿತ್ರ ವಿಸ್ಮಯಕ್ಕೆ ಸಾಕ್ಷಿಯಾದ 6 ಕಾಲಿನ ಗಂಡುಕರು. ಪಶುವೈದ್ಯರ ಪರೀಕ್ಷೆಯಿಂದ ಹಸು ಮಾಲೀಕರು ನಿರಾಳ. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಡಳಿತ ಮಂಡಳಿಗೆ ಅವಿರೋಧ ಆಯ್ಕೆ. ಅಧ್ಯಕ್ಷರಾಗಿ ಅಜ್ಜಮಡ ರಮೇಶ್ ಕುಟ್ಟಪ್ಪ, ಪ್ರಧಾನ ಕಾರ್ಯದರ್ಶಿಯಾಗಿ ಕುಡೆಕಲ್ ಸಂತೋಷ್ ಅವಿರೋಧ ಆಯ್ಕೆ. ಇಲ್ಲಿಗೆ ಟಿವಿ1 ನ್ಯೂಸ್ ಮುಕ್ತಾಯವಾಯಿತು. ಸಾಕಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಟಿವಿ1, ಇದು ನಿಮ್ಮ ಚಾನಲ್. Sponsored by Araska, Madikeri, Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Coolgurt Movers, Hotel Amazon, Ilwal, Multi-Cuisine Family Restaurant.